ಶಾಲೆ ನೀವು ಹೆಚ್ಚಿನದಲ್ಲ ಯಾಕೆ ನಮ್ಮ ಕೈಗೆ ಸಾಕು ಈಗ ನಮ್ಮ ಮನ್ಪುಣದ ಒಂದು ಎಡ್ಡೆ ರೀತಿಯ ಕಾರ್ಯಕ್ರಮ ಉಂಟು. ಮುಂಚೂರು ನಮ್ಮ ಜ್ಯೋತಿ ಮುಂಚೆ 11 ಜ್ಯೋತಿ ಲಂಚ ಬರ್ತೇವೆ. ನಮ್ಮ ಸ್ಪೋರ್ಟ್ಸ್ ಡೇ ಅಥವಾ ಯಕ್ಷಗಾನ ಅಧ್ಯಕ್ಷರಾಗಿರುವಂತಹ ಭಾಸ್ಕರ್ ಮಂಡ್ಯರ್ ಇವರು ಅತಿಥಿಗಳನ್ನು ವೇದಿಕೆಗೆ ಕರ್ಕೊಂಡು ಬರಬೇಕು. ಸಮಿತಿ ಅಧ್ಯಕ್ಷರಾಗಿರುವಂತಹ ಅಜೀಜ್ ಮಾಡೂರು, ಆಮೇಲೆ ಭಾಸ್ಕರನ್ನ HM ಮುಖ್ಯೋಪಾಧ್ಯಾಯರು ಇವರು ಅತಿಥಿಗಳನ್ನು ವೇದಿಕೆಗೆ ಕರ್ಕೊಂಡಮ್ಮ. ಈ ಇಷ್ಟೊಂದು ರೀತಿಯ ವ್ಯವಸ್ಥಿತವಾದ ಕ್ರೀಡೋತ್ಸವ ನಡೀಲಿಕ್ಕೆ ನಮಗೆ ಮೈದಾನ ವ್ಯವಸ್ಥೆ ಮಾಡಿರುವಂತಹ ಚಂದ್ರಶೇಖರ್ ಶೆಟ್ಟಿ ಮಾಡೂರು ಗೊತ್ತು. ಇವರು ಕರ್ಕೊಂಡು ಬರಬೇಕು. ಕರ್ನಾಟಕದಲ್ಲಿ ಎಲ್ಲ ಅತಿಥಿಗಳು ವೇದಿಕೆಗೆ ಆಗಮಿಸಬೇಕು. ಒಂದನೇ ತರಗತಿಯಿಂದ 8ನೇ ತರಗತಿವರೆಗೆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆಯನ್ನು ನೀಡುತ್ತಾ ಬಂದಂತಹ ಶಾಲೆಯಾಗಿದ್ದು, ಪ್ರಸಕ್ತ ಶೈಕ್ಷಣಿಕ ವರ್ಷದಲ್ಲಿ ಆಧುನಿಕ ಮೆರುಗಿನೊಂದಿಗೆ ಆಂಗ್ಲ ಭಾಷಾ ತರಗತಿಗಳಾದ LKG, UKG ಹಾಗೂ 1ನೇ ತರಗತಿಯನ್ನು ಹೊಸದಾಗಿ ಆರಂಭಿಸಿ ಇದೀಗ ಶಾಲಾ ವಾರ್ಷಿಕೋತ್ಸವದ ಪ್ರಯುಕ್ತ ಇಂದು ಕ್ರೀಡೋತ್ಸವವನ್ನು ಆಚರಿಸಲು ಸನ್ನದ್ಧರಾಗಿ ನಿಂತಿದ್ದೇವೆ.
ಈ ಶುಭ ಸಂದರ್ಭದಲ್ಲಿ ದೇವರಿಗೆ ಪ್ರಾರ್ಥಿಸಿ ಕೆಲಸ ಮಾಡಿದರೆ ಆ ಕಾರ್ಯಕ್ರಮಕ್ಕೆ ದೇವಾನುಗ್ರಹ ಲಭಿಸಿ ಯಶಸ್ಸು ಸಿಗುತ್ತದೆ ಎಂಬುದು ಹಿಂದಿನಿಂದಲೂ ಬಂದಂತಹ ವಾಡಿಕೆ. ಅಂತೆಯೇ ಈ ಕಾರ್ಯಕ್ರಮದ ಯಶಸ್ಸಿಗಾಗಿ ಪ್ರಾರ್ಥಿಸಲಿದ್ದಾರೆ ನಮ್ಮ ಪುಟಾಣಿಗಳು. ಸ್ವಾಗತಿಸಲಿದ್ದಾರೆ ನಮ್ಮ ಶಾಲಾ ಮುಖ್ಯ ಶಿಕ್ಷಕರು. ಇಂದು ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಾಡೂರು ಇಲ್ಲಿಯ ಶಾಲಾ ಕ್ರೀಡೋತ್ಸವದ ಸಂಭ್ರಮದಲ್ಲಿ ನಾವಿದ್ದೇವೆ. ಈ ದಿನ ಬಂದೆ ಅತಿಥಿ ರೇಣ್ಯರನ್ನು ನಾನು ಸ್ವಾಗತಿಸಬೇಕಾದ್ದು ನನ್ನ ಕರ್ತವ್ಯ. ಅನೇಕ ವರ್ಷಗಳಿಂದ ನಮ್ಮ ಶಾಲೆಯಲ್ಲಿ ಈ ಕ್ರೀಡೋತ್ಸವವು ನಡೆಯಲಿಲ್ಲ. ಈ ವರ್ಷ ನಮ್ಮ ಎಲ್ಲ ಶಾಲಾಭಿವೃದ್ಧಿ ಸಮಿತಿಯ ಸರ್ವ ಸದಸ್ಯರು, ಊರ ವಿದ್ಯಾಭಿಮಾನಿಗಳು, ಎಲ್ಲರ ಸಹಕಾರ, ಶಿಕ್ಷಕ ವೃಂದದವರು, ಇವರೆಲ್ಲರ ಸಹಕಾರದಿಂದ ನಾವು ಬಹಳ ಸಂಭ್ರಮದಿಂದ ಸಡಗರದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಪುಸ್ತಕದಿ ದೊರೆತರಿವು, ಮಸ್ತಕದಿ ತಳೆದ ಮಣಿ, ಚಿತ್ತದೊಳು ಬೆಳೆದರಿವು, ತಳೆದ ಪುಷ್ಪ, ವಸ್ತು ಸಾಕ್ಷಾತ್ಕಾರ ಅಂತರೀಕ್ಷಣೆಯಿಂದ ಶಾಸ್ತ್ರಿತನದಿಂದಲ್ಲ ಮಂಕುತಿಮ್ಮ ಎಂಬ ಮಂಕುತಿಮ್ಮನವರ ಮಾತಿನಂತೆ, DVG ಅವರ ಮಾತಿನಂತೆ ಜೀವನ ಅನುಭವವೇ ನಿಜವಾದ ಶಿಕ್ಷಣ. ಪುಸ್ತಕದಿಂದ ನಾವು ಪಡೆದದ್ದು ಅದು ಕೊನೆಯವರೆಗೂ ಬರುವುದಿಲ್ಲ. ನಾವು ಜೀವನದಿಂದ ಯಾವ ಪಾಠವನ್ನು ಕಲಿಯುತ್ತೇವೋ ಅದು ನಮಗೆ ಚಿರಕಾಲ ಉಳಿಯುವಂಥದ್ದು ಎಂಬ ಮಾತಿನಂತೆ ಇಂದು ಮಕ್ಕಳನ್ನು ನಾವು ಎಲ್ಲ ಕ್ಷೇತ್ರಗಳಲ್ಲೂ ಹುರಿದುಂಬಿಸಬೇಕಾಗಿದೆ. ಶಿಕ್ಷಣದಲ್ಲಿ ಮಾತ್ರ ಅಲ್ಲ, ಕ್ರೀಡೆಯಲ್ಲೂ ಕೂಡ ಅವರು ಮುಂದಕ್ಕೆ ಬರಬೇಕು. ಮುಂದೆ ಅವರು ತಮ್ಮ ಜೀವನವನ್ನು ರೂಪಿಸಿಕೊಳ್ಬೇಕೆಂಬ ಭಾವನೆಯಿಂದ ನಮ್ಮ ಶಿಕ್ಷಣ ಇಲಾಖೆಯು ಈ ಕ್ರೀಡೋತ್ಸವವನ್ನು ಕೂಡ ಹಮ್ಮಿಕೊಳ್ಳುವ ವ್ಯವಸ್ಥೆಯನ್ನು ನಮಗೆ ಮಾಡಿದೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಶಾಲೆಯಿಂದ ಕ್ರೀಡಾ ಜ್ಯೋತಿಯನ್ನು ಬೆಳಗಿಸುವುದರ ಮೂಲಕ ಕ್ರೀಡೋತ್ಸವಕ್ಕೆ ಚಾಲನೆಯನ್ನು ನೀಡಿದಂತಹ ಗಣೇಶ್ ಭಟ್, ಪ್ರಧಾನ ಅರ್ಚಕರು, ದುರ್ಗಾಪರಮೇಶ್ವರಿ ದೇವಸ್ಥಾನ, ದೇವಿಪುರ, ಇವರನ್ನು ಈ ಕಾರ್ಯಕ್ರಮಕ್ಕೆ ನಮ್ಮ ಶಾಲಾ ಪರವಾಗಿ ಶಾಲಾಭಿವೃದ್ಧಿ ಸಮಿತಿಯವರ ಪರವಾಗಿ ಪ್ರೀತಿಪೂರ್ವಕವಾಗಿ ಗೌರವದಿಂದ ಸ್ವಾಗತಿಸ್ತಾ ಇದ್ದೇನೆ. ಇವರನ್ನು ನಮ್ಮ ಶಾಲೆಯ ಪುಟಾಣಿ ಆತ್ಮೀಯ ಸ್ವಾಗತಿಸಬೇಕಾಗಿ ವಿನಂತಿಸುತ್ತೇವೆ. ಅದೇ ರೀತಿ ಚಂದ್ರಹಾಸ್ ಉಳ್ಳಾಲ್, ನಿಕಟಪೂರ್ವ ಅಧ್ಯಕ್ಷರು, ತೀಯಾ ಸಮಾಜ ಉಳ್ಳಾಲ, ಇವರು ಕೂಡ ಸಮಯಕ್ಕೆ ಸರಿಯಾಗಿ ಆಗಮಿಸಿದ್ದಾರೆ ನಮ್ಮ ಕಾರ್ಯಕ್ರಮಕ್ಕೆ. ಸರ್, ನಿಮಗೂ ಕೂಡ ನಮ್ಮ ಶಾಲಾ ಪರವಾಗಿ, ಶಾಲಾಭಿವೃದ್ಧಿಯ ಸಮಿತಿ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಇವರನ್ನು ಕೂಡ ಊಗುತ್ತ ನೀಡಿ ಸ್ವಾಗತಿಸಬೇಕಾಗಿ ಪುಟಾಣಿಯನ್ನು ಕೇಳಿಕೊಳ್ತಿದ್ದೇವೆ. ಇನ್ನೋರ ಅತಿಥಿ ಶಶಿಧರ ಪೂಂಜ, ಸಾಯಿ ಫ್ರೆಂಡ್ಸ್ ಇದರ ಅಧ್ಯಕ್ಷರು. ನಮಗೆ ನಮ್ಮ ಶಾಲೆಯ ಯಾವುದೇ ಕಾರ್ಯಕ್ರಮ ಇದ್ದರೂ ನಮಗೆ ಪ್ರೀತಿಯಿಂದ ಸಹಕಾರವನ್ನು ನೀಡುವವರು, ಎಲ್ಲ ರೀತಿಯ ಸಹಕಾರವನ್ನು ನೀಡುವವರು. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ, ಈ ಕ್ರೀಡೋತ್ಸವಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರನ್ನು ಕೂಡ ನಮ್ಮ ಶಾಲಾ ವಿದ್ಯಾರ್ಥಿನಿ ಊಗುತ್ತ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ನಾಗರಾಜ್ ವಿ, ಅಧ್ಯಕ್ಷರು, ದಕ್ಷಿಣ ಕನ್ನಡ ಜಿಲ್ಲಾ ಅಖಿಲ ಕರ್ನಾಟಕ ಭೂಮಾಪಕರ ಸಂಘ, ಇವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸುವವರಿದ್ದಾರೆ. ಅವರನ್ನು ಕೂಡ ನಾನು ಅವರು ಬಂದ ನಂತರ ಸ್ವಾಗತಿಸ್ತೇನೆ. ಹಾಗೆ ಇನ್ನೊಬ್ಬರು ಅತಿಥಿ ಚಂದ್ರಶೇಖರ್ ಶೆಟ್ಟಿ, ಮಾಡೂರು ಗುತ್ತು, ಇವರು ನಮ್ಮ ಈ ಕ್ರೀಡೋತ್ಸವಕ್ಕೆ ಸ್ಥಳ ದಾನವನ್ನು ಮಾಡಿರುತ್ತಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮದಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಇವರನ್ನು ಕೂಡ ನಮ್ಮ ಶಾಲೆಯ ವಿದ್ಯಾರ್ಥಿ ಊಗುತ್ತ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸುತ್ತಿದ್ದೇವೆ. ಅವರ ಜೊತೆಗೆ ಅವರ ಶ್ರೀಮತಿ ಪದ್ಮಾವತಿ ಶೆಟ್ಟಿಯವರು ಆಗಮಿಸುತ್ತಾರೆ. ನಮ್ಮ ಮಕ್ಕಳನ್ನು ಹುರಿದುಂಬಿಸಬೇಕು ಮೇಡಮ್, ನೀವು, ನಿಮಗೆ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇವರನ್ನು ಕೂಡ ನಮ್ಮ ಶಾಲೆಯ ವಿದ್ಯಾರ್ಥಿ ಹೂಗುತ್ತ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸುತ್ತಿದ್ದೇವೆ. ಹಾಗೆ ಸಣ್ಣ ಮಕ್ಕಳೆಲ್ಲ ಅಲ್ಲಿ ಕೂತ್ಕೊಳ್ಳಿಲ್ಲ,
ಅಲ್ಲಿಂದ ಆ ಟ್ಯಾಂಕಿನ ಮಿಡ್ಲಲ್ಲಿ ಕೂತ್ಕೊಂಡು ನಮ್ಮ ಈ ಕಾರ್ಯಕ್ರಮವನ್ನು ವೀಕ್ಷಿಸಬೇಕಾಗಿ ವಿನಂತಿಸುತ್ತಿದ್ದೇವೆ. ಮಕ್ಕಳೆಲ್ಲ ಕೂರ್ಬೋದು, ತೊಂದರೆ ಇಲ್ಲ, ನಿಂತ್ಕೊಂಡು ನೋಡ್ಬೋದಿಲ್ಲ, ಕೂತ್ಕೊಂಡು ಈ ಕಾರ್ಯಕ್ರಮವನ್ನು ವೀಕ್ಷಿಸಿ. ಹಾಗೆ ಶಾಲಾಭಿವೃದ್ಧಿಯಲ್ಲಿ ಸರ್ವ ರೀತಿಯ ಸಹಕಾರವನ್ನಿತ್ತಿದ್ದಾರೆ. ಇವರಿಗೆ ಕೂಡ ಶಾಲಾ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರನ್ನು ಕೂಡ ನಮ್ಮ ಶಾಲೆಯ ವಿದ್ಯಾರ್ಥಿ ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಕಲಕಲಿನ ವಿನಂತಿ ಮಾಡುತ್ತಿದ್ದೇನೆ. ಇನ್ನೊಬ್ಬರು ಮಾಜಿ ಕೌನ್ಸಿಲರ್ ಚಿದಾನಂದ ಮಡ್ಯಾರ್, ಇವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇವರಿಗೆ ಕೂಡ ನಮ್ಮ ಶಾಲಾ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರನ್ನು ಕೂಡ ನಮ್ಮ ಶಾಲೆಯ ವಿದ್ಯಾರ್ಥಿನಿ ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ. ಹಾಗೆ ಮುಂದಕ್ಕೆ ಇನ್ನೊಬ್ಬರು ಕಿರಣ್ ಕೌನ್ಸಿಲರ್, ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯದಿಂದ ಸ್ವಾಗತಿಸ್ತಾ ಇದ್ದೇನೆ. ಇವರನ್ನು ಕೂಡ ನಮ್ಮ ಶಾಲೆಯ ವಿದ್ಯಾರ್ಥಿನಿ ಸ್ವಾಗತಿಸಬೇಕು. ಈಗ ತಾನೇ ಆಗಮಿಸಿರುವ ನಾಗರಾಜ್ ಬಿ ಅಧ್ಯಕ್ಷರು, ದಕ್ಷಿಣ ಕನ್ನಡ ಜಿಲ್ಲಾ ಅಖಿಲ ಕರ್ನಾಟಕ ಭೂಮಾಪಕರ ಸಂಘ, ಇವರು ನಮ್ಮ ಶಾಲೆಗೆ ಆಗಮಿಸಿದ್ದಾರೆ. ಇವರನ್ನು ಕೂಡ ಈ ಕ್ರೀಡೋತ್ಸವಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ ಸರ್. ಇವರನ್ನು ಕೂಡ ನಮ್ಮ ಶಾಲೆಯ ವಿದ್ಯಾರ್ಥಿನಿ ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸುತ್ತಿದ್ದೇವೆ. ಹಾಗೆ ನಮ್ಮ ಇಲಾಖೆಯಿಂದ ಆಗಮಿಸಿ ನಮ್ಮ ಕ್ರೀಡೋತ್ಸವಕ್ಕೆ ಸರ್ವ ರೀತಿಯ ಸಹಕಾರವನ್ನು ನೀಡುತ್ತಿರುವ ನಮ್ಮ BRP ಸುಜಾತ ಮೇಡಮ್, ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರು ಕೂಡ ನಮ್ಮ ಶಾಲೆಯ ಪುಟಾಣಿ ವಿದ್ಯಾರ್ಥಿನಿ ಬಂದು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ ಮಾಡುತ್ತಿದ್ದೇವೆ. ಹಾಗೆ ನಮ್ಮ ಎಲ್ಲ ಕಾರ್ಯಕ್ರಮ ಸುಗಮವಾಗಿ ನಡೆಯಲು ಕಾರಣಕರ್ತರಾದವರು ನಮ್ಮ ಕೌನ್ಸಿಲರ್, ನಮ್ಮ ವಾರ್ಡಿನ ಕೌನ್ಸಿಲರ್ ಸುಜಿತ್ ಮಾಡೂರು, ಇವರನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮ ಶಾಲೆಯ ವಿದ್ಯಾರ್ಥಿನಿ ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ. ಹಾಗೂ ನಮ್ಮ ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರಿದ್ದಾರೆ ಅಜೀಜ್ ಮಾಡೂರ್ ಸರ್, ಇವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಸರ್ವ ರೀತಿಯ ಸಹಕಾರವನ್ನು ಇತ್ತಿರುತ್ತಾರೆ. ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಇವರನ್ನು ಕೂಡ ನಮ್ಮ ಶಾಲೆಯ ವಿದ್ಯಾರ್ಥಿ ಬಂದು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ. ಇನ್ನು ನಮ್ಮ ಆಂಗ್ಲ ಮಾಧ್ಯಮ ತರಗತಿಯ PTA ಅಧ್ಯಕ್ಷರಿದ್ದಾರೆ ಭಾಸ್ಕರ್ ಮಡ್ಯಾರ್, ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರಿ ಎಲ್ಲ ನಮ್ಮ ಆಂಗ್ಲ ಮಾಧ್ಯಮ ತರಗತಿಯ ಮಕ್ಕಳ ಪೋಷಕರು ಹಾಗೂ ನಮ್ಮ ಕನ್ನಡ ಮಾಧ್ಯಮ ತರಗತಿಯ ಮಕ್ಕಳ ಪೋಷಕರು, ಎಲ್ಲ ಶಾಲಾ ವಿದ್ಯಾಭಿಮಾನಿಗಳು, ಹಾಗೆ ನಮ್ಮ ಈ ಕಾರ್ಯಕ್ರಮವನ್ನು ನಡೆಸಿಕೊಡಲಿಕ್ಕೆ ರಾಷ್ಟ್ರೋತ್ಥಾನ ವಿದ್ಯಾಸಂಸ್ಥೆಯ PT ಶಿಕ್ಷಕರು ಆಗಮಿಸಿದ್ದಾರೆ. ದೈಹಿಕ ಶಿಕ್ಷಕರಿಬ್ಬರು ಆಗಮಿಸಿರುತ್ತಾರೆ. ಅವರಿಗೆ ನಮ್ಮ ಶಾಲಾ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ಶಾಲೆಯ ಮಕ್ಕಳ ಪೋಷಕರಿಗೆ, ವಿದ್ಯಾಭಿಮಾನಿಗಳಿಗೆ ಹಾಗೂ ಎಲ್ಲ ಊರ ಅಭಿಮಾನಿಗಳು ಎಲ್ಲರೂ ಆಗಮಿಸಿದಿರಿ. ತಮಗೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಒಂದೇ ಮಾತಿನಲ್ಲಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಮಾಧ್ಯಮ ಮಿತ್ರರಿದ್ದಾರೆ, ಹೊಸಕೊರಲ್ನ ಮಾಧ್ಯಮ ಮಿತ್ರರು ಆಗಮಿಸಿದ್ದಾರೆ. ಇವರಿಗೂ ಕೂಡ ನಮ್ಮ ಶಾಲಾ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮಗದೊಮ್ಮೆ ಎಲ್ಲರಿಗೂ ಆತ್ಮೀಯ ಸ್ವಾಗತವನ್ನು ಬಯಸಿ ನನ್ನ ಈ ಸ್ವಾಗತ ಭಾಷಣಕ್ಕೆ ಪೂರ್ಣ ವಿರಾಮವನ್ನು ನೀಡ್ತಾ ಇದ್ದೇನೆ. ಆರ್ಥಿಕ ಸ್ವಾಗತಿಸಿತು. ಈಗ ಕೆಲವು ಕ್ಷಣಗಳಲ್ಲಿ ದೀಪ ಪ್ರಜ್ವಲನೆ ನಮ್ಮ ಅತಿಥಿ ಗಣ್ಯರಿಂದ. ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ ಶತ್ರುಬುದ್ಧಿ ವಿನಾಶಾಯ ದೀಪಜ್ಯೋತಿರ್ನಮೋಸ್ತುತೇ ದೀಪಜ್ಯೋತಿರ್ನಮೋಸ್ತುತೇ ದೀಪಜ್ಯೋತಿರ್ಪರಬ್ರಹ್ಮ. ಹೀಗೆ ಕ್ರೀಡೆಯ ಉದ್ಘಾಟನಾ ಕಾರ್ಯಕ್ರಮ ಶಾಂತಿಯ ಸಂಕೇತವಾಗಿರುವ ಶುಭ್ರ ಬಣ್ಣದ ಪಾರಿವಾಳವನ್ನು ಬಾನಂದಲೆತ್ತರಕ್ಕೆ ಹಾರಿಸಿ ಈ ಕ್ರೀಡೋತ್ಸವಕ್ಕೆ ಚಾಲನೆಯನ್ನು
floor, dancing till your feet is sore. Party hard just like it's Mardi Gras, cause that's what life is for. And we don't party hardly, no, we just party hard. And not because we bored, we party cause we born apart. That's why I keep on, yes, that's why I keep on, yes, that's why I keep on doing what I'm doing, y'all. I like to move and move it, I like to move and move it, I like to move and move it, we like to move it. I like to move and move it, she like to move and move it, he like to move and move it, we like to move it. I like to party, party, he like to party, party, they like to party, party, we like to party. She like to shake it, shake it, she like to shake it, shake it, he like to shake it, yeah. Somebody say yeah, say yeah, yeah. Back it up, back it up, back it up, back it up, back it up. Back it up, 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 back it up. Give me room, give me room, give me room, cuz we like to party, party, we like to party, party, we like to party, party, we like to party, we like to move and move it, he like to move and move it, they like to move and move it, 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 move it. ಈ ವರ್ಷ LKG UKG ಮತ್ತು 1ನೇ ತರಗತಿಯನ್ನು ನಾವು ಆರಂಭಿಸಿ ನಮಗೆ ಅನುಮತಿಗೆ ಹಾಕಿದ್ದೆವು. ತುಂಬ ವ್ಯತ್ಯಾಸಗಳಾಗಿತ್ತು. ಆದರೆ ಗಣೇಶ್ ಭಟ್ರು ನಮ್ಮ ತಲಪಾಡಿ ದುರ್ಗಾ ಪರಮೇಶ್ವರಿ ಅವರು ಇವತ್ತು ದಿವಸ ಆದ್ದಿದ್ದರಿಂದ ಇವತ್ತು ಬೆಳಿಗ್ಗೆ ನಮಗೆ LKG UKGಗೆ ಇವತ್ತು ನಮಗೆ ಸರ್ಕಾರದಿಂದ ಪರ್ಮಿಷನ್ ಸಿಕ್ಕಿದೆ. ಅದರಿಂದ ನಮಗೆ ತಲಪಾಡಿ ದೇವರು ನಮಗೆ ವರವನ್ನು ಕೂಡ ನಮ್ಮ ಈ ಕ್ರೀಡೋತ್ಸವದಲ್ಲಿ ಕೊಟ್ಟಿದ್ದಾರೆ. ನಾವು ಮತ್ತೆ ಹೇಳ್ಬೇಕಂತಿದ್ದೇವೆ, ಅವರಿಗೆ ಅದು ಗೊತ್ತಾಗ್ಲಿ ನಮ್ಮ ದೇವಿಯ ವರ ನಮಗೆ ಈ ಶಾಲೆಗೆ ಸಿಕ್ಕಿದೆ. ಅದರಿಂದ ನಮಗೆ ಇವತ್ತು LKG UKGಗೆ ನಮಗೆ ಪರ್ಮಿಷನ್ ಕೂಡ ನಮಗೆ ಗ್ರಾಂಟ್ ಆಗಿದೆ. ಅದರಿಂದ ತುಂಬ ಹೃದಯದ ದೇವಿ ಮತ್ತು ನಮ್ಮ ಪ್ರಧಾನ ಅರ್ಚಕರಿಗೆ, ನಮ್ಮ ಎಲ್ಲ ಶಾಲಾ ಅಭಿವೃದ್ಧಿ ಸಮಿತಿ ಮತ್ತು ಪೋಷಕರು ಎಲ್ಲರಿಂದ ನಮ್ಮ ತುಂಬ ಹೃದಯದ ಧನ್ಯವಾದಗಳು. ವೇದಿಕೆ ಪುನಃ ವಿದ್ಯಾಭಿಮಾನಿಗಳೇ ಅಂಚನೆ ವೇದಿಕೆದ ಮುಂಭಾಗಗಳು ಪುನಃ ವಿದ್ಯಾರ್ಥಿಗಳೇ ವಿಶೇಷವಾದಿ ಅನ್ನು ತುಳುಟೆ ಪಾತ್ರ ಅವನ ಕನ್ನಡ ಪಾತ್ರ ಕಷ್ಟಪಣೆ ಅಂಡ ವಿಶೇಷವಾದಿ ಮಸ್ತ್ ಯಾನ ಮಸ್ತ್ ಮೇಕಲ ಹಿರಿಯರನ್ನ ಒಟ್ಟಿಗೆ ವೇದಿಕೆಗೆ ಪೋತೆ ಅಂಡ ಮಸ್ತ್ ಖುಷಿ ಕೊಡ್ತಾನ ಕಾರ್ಯಕ್ರಮ ಬಂದಾಗ ಈ ಕಾರ್ಯಕ್ರಮ ಯಾಕೆ ಅನ್ನಗ ನಮ್ಮ ರಾಜಕೀಯವಾದ ಮಸ್ತ್ ರಾಜಕೀಯವನ್ನು ದುರುಪಯೋಗ ಮಾಡ್ಕೊಂಡ ರಾಜಕೀಯ ವ್ಯಕ್ತಿಲೇನು ತೂತ ನಮ್ಮ ಅಂಡ ಕಿಸೆ ಗಟ್ಟಿ ಮಲ್ಪಂದೆ ಶಾಲೆನ ಗಟ್ಟಿ ಮಲ್ಪರ ತೂತ್ ನಂಜಿ ರಾಜಕೀಯ ವ್ಯಕ್ತಿ ಬಣ್ಣಗ ಸುಜಿತಾನ್ಯ ಮಾತ್ರ ಅವನಗಾರಗೆ ದೇವರಿಂಚಿತ್ನೆ ಸಾತ್ವಿಕ ಪ್ರೇರಣೆ ನಲ್ಲಾತ ಮಲ್ಪಡ ದೇವರು ಎತ್ತೊಟ್ಟಿಗೆ ಯಾನು ಜೋಕಲೆಗೆ ನಮ್ಮ ಪಣ್ಪುಣಾದ ಸಾಮರ್ಥ್ಯ ನಂಗೆ ಇಜ್ಜಿದೆ ಯಾಕೆ ಎನ್ನಗ ಜೋಕಲಿಗೆ ಬುದ್ಧಿ ಬರೋದು ನಾನು ಟೀಚರ್ ನಾಕ್ಲೆ ಪನೋಡು ನಮ್ಮ ತುಯ್ಯ ದಾಪನಗ ಆತತಿಯಲ್ಲಿ ಜೋಕಲಿಲ್ಲ ಅಕ್ಕಲು ಅಕ್ಕಲ್ನ ಜೋಕಲಿಗೆ ಅಂಚಿತ್ನ ಸಮಯ ಕೊರ್ರೆ ಆಗಲಿ ಅವಕಾಶ ತೆಗೆದು ನಾ ಜಗೋತಿಜ್ಜಿ ನಮ್ಮ ಜೋಕಲಿಗೆ ಅಕ್ಕಲು ಏತು ತಿರ್ತದೆ ಏತು ಕೊಂಡಾಡ್ದ ಬಾಲ್ಯ ತೀರ್ಥ ಜಪ್ಪನಗ ಅಪ್ಪಲಾಕ ಆ ಬಾಲ್ಯದ ಕೈಪತ್ತ ತೀರ್ಥ ಜಪಡಾದು ಅಕ್ಕಲ್ನ ಜೋಕಲ್ಲಕನೆ ಈ ಜೋಕಲಿನ ಅಕ್ಕಲು ಸಂರಕ್ಷಣೆ ಮಾಡ್ತಾರೆ. ಈಗ ನಮ್ಮ ದಾದ ಮಲ್ಪುಡಿಕೆ ಎನ್ನಗ ಯಾನ ಅಪ್ಪಮ್ಮನ ಹಾಕ್ಲಿಕ್ಕೆ ಒಂದು ವಿಶೇಷ ಪ್ರಾರ್ಥನೆ ಉಂಡೆ ಅನ್ನ ದಾಯಕ್ಕೆ ಎನ್ನಗ ಎಂಕುಲು ಆನಂದಾಶ್ರಮ ಶಾಲೆಗೆ ಪೋನಾಗ ಅವರು ಜಲಂಧರ ಈ ಒಂದು ಮಾಸ್ಟರ್ ಇತ್ತೇರು ಆರೆ ಏತೆ ಜೋಕಲಿನ ಮಿತ್ತ ಪ್ರೀತಿ ಇತ್ತನಕ್ಕೆ ಎನ್ನಗ ಎನ್ನ ಪಪ್ಪನ ಮದರ ಬಂಗಾರಣ್ಣಿರಂದು ಶಾಲೆಡು ಕ್ಲಾಸ್ ಮತ್ತು ಬತ್ತದಾಪಣ್ಣೆ ಎಂಕುಲು ಮಾರ್ಕ್ ಕಮ್ಮಿಗೆ ಎತ್ತಂಡ ಈ ಬಂಗಾರ ಭಟ್ರನ ಮಗೆ ಐಕ್ ರಡ್ಡು ಪೆಟ್ಟು ಜಾಸ್ತಿ ಒಂದ್ಸಲ ಯಾನೆ ಶಾಲೆ ಇಲ್ಲಡೆ ಪೋನಾಗ 2 ಮೊಣಕಾರಲ್ಲ ಫುಲ್ ಗಾಯ ಆದಿತ್ತು ನೆನ್ನ ಚೋನಿಗೆ ಓದಿತ್ತಾನೆ ಇಲ್ಲ ಅಲ್ಲಿಗೆ ನಿರ್ಧಾರ ಆಯ್ತಾನೆ ಅಂದು ಅದಕ್ಕೆ ಯಾರೇ ಸುಳ್ಳುವಂಡೆ ಅವು ಬೂರ್ದು ಇಜ್ಜೆ ಅನ್ಯಾಯ ಮಲ್ತು ಪೊಂಡಿಗೆ ಬಂಡೇರು ಅಪ್ಪನಾಗ ಎಂಕ್ಲು NCCದ ಒಂದು ಕ್ಲಾಸಿನ ತಪ್ಪಾಯಿನಕ್ಕೆ ಮನದಾನ ಎಂಕ್ಲಿ ಮೊರಂಪುಡು ನಡಪಾದೇರು ಓಲು ಇಡೀ ಗ್ರೌಂಡ್ಗೂ ಮೊಡು ನಡಪಾದೇರು ಅಪ್ಪ ಇಲ್ಲದಾಗ್ಲಿ ದಾದ ಬಂಡೇರು ಮನಗ ನಿಕ್ಕಲು ಅಂಚಿನ ಮಾಸ್ಟ್ನಾಗ್ಲಿತ್ತಾರ ಜೀವನ ಉದ್ಧಾರ ಅಪ್ಪರನ್ನು ಪಡೆದು ಎಂಕ್ಲೇನೆ ಬುದ್ಧಿ ಬಂತೇರು ಇತ್ತೆ ದಾದಾತನಿಗೆ ಎನ್ನಗ ಅಪ್ಪಮ್ಮೆ ಪನಿ ಮೈಟ್ ಆಯ್ ಬೂರ್ದಗಾಯತನ್ನ ಮಾಸ್ಟರ್ ಪೆಟ್ಟು ಪಾಡ್ದಾರ ಕೇಳೋಂಚಿತ್ತ ಸ್ಥಿತಿ ಇತ್ತದ ಈ ಶಾಲೆದ ಜೀವನ ನಡತೊಂದುಂಡು ಆ ಯಾನ ದಾದ ಬಂಟ ಬನಗ ನಿಖಲ್ನ ಜೋಕಲೇನೆ ನಿಖಿಲೆಗೆ ತುಲೆ ಕಾಂಡೆ ಆ ಜೋಕುಲು 7 ಗಂಟೆ ಲಕ್ವ ಎನ್ಮ ಗಂಟೆಗೆ ಶಾಲೆ ಕಡಪುರ್ವ ಬಯ್ಯನಾಗ 6 ಗಂಟೆ ಬರ್ಪ ಎನ್ಮ ಗಂಟೆಗೆ ಜಿಪ್ಪ ನಿಖುಲ್ ತೂತಿನಿ ಮುಜೇ ಗಂಟೆ ಅಂಡ ಈ ಶಾಲೆದ ಟೀಚರ್ ನಾಕುಲು ಎನ್ಮ ಗಂಟೆ ನಿಖಿಲ್ ನರ್ದು ಜಾಸ್ತಿ ಆ ಜೋಕುಲಿ ನಾಕು ಸಾಂಕದಿ ಮಸ್ತ್ ಎಡ್ಡೆ ಸಾದಿಗೆ ಕಣ ಪ್ರಯತ್ನ ಮಲ್ಪೇರು ಅಂಜನದವರ ಅಪ್ಪಮ್ಮನ ಮಲ್ಲ ಕೆಲಸ ಎಂಜಿನ ಉಂಡಕ್ಕೆ ಏನಗ ಆ ಜೋಕಲೇನೆ ಟೀಚರ್ ನಾಕಲಿಗೆ ಆ
ಒಂಜಿ ಎಡ್ಡೆ ವಿದ್ಯಾವಂತರಾದ ಮನುಷ್ಯರ ಅಪ್ಲಗ ಬೆಳೆಪಾಯರ ನಿಕುಲು ಆ ಟೀಚರ್ ನಾಕ್ಲಿಗೆ ಅವಕಾಶ ಅಂತ ಕೊಡಲಿಲ್ಲ. ಆ ಅವಕಾಶ ಇತ್ತದ ಕಾಲ ಟೀಚರ್ ನಾಕ್ಲಿಗೆ ಇಜ್ಜಿದ ಅವನಿಗೆ ಪೆಟ್ಟು ಪಾಡ್ರಲ್ಲ ಜಿನ್ನರಿಯಲ್ಲ ಜಿನ್ನರಿಂದ ಮನದ ಅಪ್ಪ ಅಮ್ಮೆ ಪತಂ ಪೋಪೆ ಕೋಲ್ ಪತಂ ಪೋಪೆ ಜನ ಮಾಸ್ಟರ್ಗೆ ಪೆಟ್ಟು ಪಾಡಿನ ಚಿತ್ತ ಸ್ಥಿತಿ ಈ ಕಾಲೋಡು ಅಪ್ಪ ಅಮ್ಮ ನಾಕ್ಲು ಉಂಡು ದಾಪನಗ ಒಂಜಿನ ಜೋಕುಲು ಉಳ್ಳೇರು ಆ ಒಂಜಿನ ಜೋಕುಲು ಎಡ್ಡೆ ಜನಕ್ಕಲು ಆವಡ ನನಗ ಟೀಚರ್ ನಾಕ್ಲಿಗೆ ಆ ಜವಾಬ್ದಾರಿನ ಜೋಕುಲಿನ ಜವಾಬ್ದಾರಿನ ಟೀಚರ್ ನಾಕ್ಲಿಗೆ ಕೊಡಲಿ ಆಕಲು ನಮ್ಮದು ಜಾಸ್ತಿ ಯಾರ ಕಡೆ ಬಲ್ಲ ನಮ್ಮ ಮೂಜಿ ಗಂಟೆ ಮಾತ್ರ ಆ ಜೋಕುಲೇನು ಸಾಂಕದನಿ ಎನ್ಮ ಗಂಟೆ ಆ ಟೀಚರ್ ನಕ್ಲಿಗೆ ಸಾಂಕತಾರೆ ಅಪ್ಪ ನಿಕ್ಲರ್ದು ಜಾಸ್ತಿ ಆ ಜವಾಬ್ದಾರಿ ಆ ಟೀಚರ್ ನಕ್ಲಿಗೆ ಉಂಟು ತುಲೆ ಏನ ಕಡೆ ಆ ಟೀಚರ್ ಆ ಹುಡುಗಿ ಬಾಲ ಜಪ್ಪನಾಗ ಆಯ್ತಾದ ಜೈದೋಲಿ ಆ ಟೀಚರ್ ಕೈ ಬರ್ತದೆ ಜಪಡಾಯರು ಏತು ಜವಾಬ್ದಾರಿ ಇರ್ತದೆ ಅಪ್ಪನ ನಂಕದ ಆಲ ಜವಾಬ್ದಾರಿ ನಮ್ಮ ಬೋಲನ್ನು ಬರೀಟ್ ಬದುಕುಲ್ದು ಆತೆ ಅವನಾಗ ಯಾರು ನಿಖುಲ ದಯಮಂತದ ಅಪ್ಪ ಮಾಡಕ್ಕಲ್ಲ ಕೇಳುನಿ ನಿಖುಲು ಆ ಜೋಕುಲೇನು ಟೀಚರ್ನ ಹಾಕ್ಲಿಕ್ಕೆ ನಿಖಿಲ್ನ ಜೋಕಲಾದ ಸಾಂಕ್ಲೆ ಬಂದ ಆ ಜವಾಬ್ದಾರಿ ಕೊಲ್ಲಿ ಅಕ್ಕ ಪೊರ್ಲುಡು ಆ ಸಾಂಕೊಂದು ಇರೋಂಚಿತ್ತ ವಿಶ್ವಾಸದ ಆ ವ್ಯವಸ್ಥೆ ಮುಂದರಸ್ಕೊಂಡು ಪೋಯಿ ನೆತ್ತೊಟ್ಟಿಗೆ ನಮ್ಮ ಶಾಲೆಗೆ ಕಡಪುರ್ನಾಗ ಆ ಜೋಕುಳಿಗೆ ಧರ್ಮದ ಬಗ್ಗೆ ಅಕ್ಕಳು ಇಲ್ಲಲ್ಲ ಅಪ್ಪ ಅಮ್ಮೆ ಆ ಜೋಕುಳಿಗೆ ಬುದ್ಧಿ ಬಂದ್ಪೇರು ಈ ಹಿಂದೂ ಆದಬಿಟ್ಟು ಇಂಚ ಮಲ್ಪೋಡು ಕ್ರಿಶ್ಚಿಯನ್ ಆದಬಿಟ್ಟು ಇಂಚ ಮಲ್ಪೋಡು ಮುಸ್ಲಿಂ ಆದಬಿಟ್ಟು ಇಂಚ ಮಲ್ಪೋಡು ಜೀವನದ ಸಾಧನೆ ಮಲ್ಪರ ಕಡಪುರ ಅಂಡ್ ದಯಮಾಡ್ತದೆ ಶಾಲೆಗೆ ಬಂದಾಗ ಅಂಚಿತ್ತ ಬುದ್ಧಿ ಮನಗ ಈ ಪೋದು ಆ ಬ್ಯಾರೆ ದಿಕ್ಕೇನ ಇಂಚ ಮಲ್ಪಲ ಕ್ರಿಶ್ಚಿಯನ್ ದಿಕ್ಕೇನ ಇಂಚ ಮಲ್ಪಲ ಅಂದು ಎಂಚಿತ್ನ ಆ ದುರ್ಬುದ್ದಿಲ್ನ ಅಪ್ಪ ಅಮ್ಮನ ಹಾಕಲು ಜೋಕುಲಿ ಪಂಡ್ರೆ ಬಲ್ಲಿ ದಯಕೇನಾಗ ಆ ಜೋಕುಲು ಎಲ್ಲ ಸುರುಟು ಪ್ರಯೋಗ ಏರಿಗೆ ಮಲ್ಪಿರ ಅಪ್ಪ ಅಮ್ಮಗೆ ಮಲ್ಪಿರ ಆ ಜೋಕುಲು ದುರ್ಬುದ್ಧಿನ ಏಪ ನಿಕುಲು ಆ ಒಂಜಿ ಎಡ್ಡೆ ಜೋಕುಳೇನು ಒಂಜಿ ಸಂಸ್ಕಾರಯುತವಾದ ಮಲ್ಪುಡು ನಾನಗ ಸುರುಟು ನಮ್ಮ ಅಪ್ಪಮ್ಮನೆ ನಮ್ಮ ಕಾರಣ ಕಡ್ತೀರ ಪದಾಪನಗ ಬ್ಯಾರಿ ತಿಕ್ಕೇಳಿ ಬಿಡುಚಾಯನು ಇದನ್ನು ಕ್ರಿಶ್ಚನ್ ತಿಕ್ಕೇಳಿ ಬಿಡುಚ ಅಂಚಿತ್ತ ಬುದ್ಧಿ ಬಿಡುಚಿ ನಂಗೆ ದಾಯಕೆನಾಗ ಐಕುಲು ಎಲ್ಲೇ ನಮ್ಮನ ಎಡ್ಡೆ ಸಂಸ್ಕಾರಯುತವಾದ ಜೋಕುಲಾದ ಅಪ್ಪಮ್ಮಾಗ ಬರುಡು ನನಗ ಎಡ್ಡೆ ಸಂಸ್ಕಾರನ ಆ ಶಾಲೆ ಕೊರ್ಪುಡು ಅಪ್ಪಮ್ಮೆ ದುರ್ಬುದ್ಧಿ ಕಲ್ಪಾಯರ ಬಲ್ಲಿ ಅಂಚಿತ್ತಂಜಿ ಆ ವ್ಯವಸ್ಥೆ ನಮ್ಮ ಕಣತಂದಾಂಡ ಮಾತ ಶಾಲೆ ದಾಪನಗ ಎಂಕು ಇದಕ್ಕೆ ವಿಶೇಷ ಒಂಜಿ ಅಧಿಕಾರ ಉಂಟು ದಾಯಕೆನಾಗ ಯಾನು ಒಂಜಿ ಕಣಚೂರು ಮೇರ್ನ ಮೌನ ಸಾಹೇಬರ್ನ ಒಂಜಿ ಪಳ್ಳಿದ ಕೆಸರು ಕಲಬಾರ್ದನೆ ಯಾನೆ ಆ ಪಳ್ಳಿನ ಉದ್ಘಾಟನೆ ಮಾಡ್ತಿಲ್ಲ ಯಾನೆ ಅಪನಾಗ ಅವಳು ಆರಿಗೆ ಭಟ್ರು ಏರು ಹಿಂದೂ ಆರು ತೂತಿಚೀರ ಆರು ಮನುಷ್ಯನ ಮಾತ್ರ ತೂತು ಮನುಷ್ಯತ್ವನ ಮಾತ್ರ ತೂತು ಅಂಚನಾಗ ನಮಗ ಒಗ್ಗಟ್ಟು ಸಾಧನೆ ಮಾಡ್ತಂದು ಪೋಯಾಡ ಹೆಚ್ಚಿನ ಸಾಧನೆ ಮಾಡ್ತಾರೆ ಆಪಣ ಮುಂಚಿತ ಅವಕಾಶ ಈ ಶಾಲೆ ತೋಚ್ಪಾದು ಕೊಡ್ತೀನಿ ಅಪನಾಗ ನೆಟ್ಟು ಹೆಚ್ಚಿನ ಹಾಕಲಿ ಅಂತ ತೂಪೆ ಏರು ಉಳ್ಳೇರು ಅಪನಾಗ ಆ ಬೇರೆ ಟೀಚರ್ ನಕಲ ಆವಡು ಅತ್ತು ಮಾಡುದು ಅಣ್ಣೆ ಆವಡು ಮೆಕ್ಕಲು ಏರ್ಲ ನೆಟ್ಟು ಕ್ರಿಶ್ಚನ ಮುಸ್ಲಿಮ ತೂತಿಜೇರು ಅಕ್ಕಳು ಜೋಕುಲು ಆ ಜೋಕುಲು ಒಳ್ಳೆ ದೇವರನ್ನು ತೂತೀರ ಬನಗ ನಮ್ಮ ದಾದ ಬಲ್ಪಗ ಬನ್ನಗ ಹಿರಿಯರನ್ನ ಹಾಕಲು ಆ ಜೋಕುಲು ದೇವರನ್ನು ತೂದು ಅಂಚಿತ್ತ ಜೋಕುಲಿಗೆ ಸಂಸ್ಕಾರವನ್ನು ಕೊಡ್ತು ಭಾರತ ದೇಶನ ಉದ್ಧಾರ ಮಲ್ಪರ ಪ್ರಯತ್ನ ಮಲ್ಪಗ ಪಡೆದು ಈ ಶಾಲೆಗೆ ನಲ್ಲಾತ್ ದಾಪಣಗ ತೂಯ ಅಲ್ತ ಸ್ಥಿತಿ ನಾನು ತೂಯ ಮಸ್ತ್ ಸಮೃದ್ಧಿ ಆವಡು ಯಾನ್ ತಲ್ಪಡ್ದ ಪೇಡ ಅಂಚನೆ ಕೊಂಡ ಸುತ್ತಲು ನಟ್ವೆ ಅಂಚನೆ ನಮ್ಮ ಮೂಜಿ ಧರ್ಮ ದೇವರನ್ನ ಹಾಕಲು ನಟ್ವೆ ಆ ಸಂಸ್ಥೆ ನಲ್ನಾತ್ ಮಲ್ಲ ಮಟ್ಟದ ಬೆಳೆದು ದಾಪಣಗ ಮಸ್ತ್ ಖುಷಿ ಆಪ ನಮ್ಮ ಸರ್ಕಾರಿ ಶಾಲೆ ಮತ್ತು ತಾತ್ಸಾರ ನಂಗೆ ಅದೇ ಅಂಚಿತ್ತ ನಾವು ವ್ಯವಸ್ಥೆಯಲ್ಲಿ ಈ ಜೋಕುಲಿಂತನಾಗ ಮಸ್ತ್ ಮಲ್ಲ ಶ್ರೀಮಂತರನ್ನ ಅಕಲು ಕಲ್ಪವಣಂಚಿತ್ತ ಜೋಕುಲಕ ಈ ಜೋಕುಲ್ನ ವ್ಯವಸ್ಥೆಯಲ್ಲಿ ತೋಜಂದು ಬರ್ಪಡು ಈ ಸಂಸ್ಥೆ ನಲ್ಲಾತ್ ಶಾಲೆ ಮಸ್ತ್ ಕೀರ್ತಿನ ಮೇರೆ ಪಡೆದು ಯಾನು ಪಾತಿನಟ್ಟು ವ್ಯತ್ಯಾಸ ಆದಿಪ್ಪ ಇನ್ನು ದೇವರ ಸನ್ನಿಧಾನಗೂ ಕ್ಷಮೆ ಕೇಳೊಂದು ನಿಖಲಿ ಮಾತುಗಳ ತಲ್ಪಾಡದೆ ಪೆಡ್ಡೆ ಬಲ್ಪಟ್ಟು ಬಂದು ಈ ಸಂಸ್ಥೆಗೆ ಏರಿ ಬೆಳೆಸಾರ ಪ್ರಯತ್ನ ಮಾಡ್ತಂದ್ರೆ ಅಕ್ಲಿಗೆ ನಲ್ಲಾತ್ ಸಾಮರ್ಥ್ಯ ದೇವರು ಕೊರಡು ಬಂದು ಎನ್ನ ಪಾತ್ರ ದೇವರ ಸನ್ನಿಧಾನ ಕರ್ತದೆ.
आजा आजा जिंद शामी आने के तले है, आजा जरी वाले नीले आसमाने के तले है। आजा आजा जिंद शामी आने के तले है, आजा जरी वाले नीले आसमाने के तले है। सच्ची में दिल जानी दवाई है, नच नच कोई न मेरा हाथ बिताई है। खियों की नींद मैंने तुमको से उड़ा दी, गिन गिन गावे मैंने जिंदगी बनाई है। आजा आजा जिंद शामी आने के तले, आजा सारी वाले नीले आसमान के तले है। Ahora conmigo, tú para voy con pesadilla, tengo días, más problemas, lo que sea. ¡Salud! ¡Baila, baila! ಶಾಲೆಗೆ ವ್ಯತ್ಯಾಸ ಇರಬಾರ್ದು, ನಮ್ಮ ಖಾಸಗಿ ಶಾಲೆ ರೀತಿಯಲ್ಲಿ ಎಲ್ಲ ಕಾರ್ಯಕ್ರಮಗಳು ಆಗಬೇಕು ಅನ್ನೋ ಉದ್ದೇಶದಿಂದ ಶಾಲಾಭಿವೃದ್ಧಿ ಸಮಿತಿ ಮತ್ತೆ ನಾವು ಟೀಚರ್ಸ್ HM ಎಲ್ಲ ಸೇರಿ ನಾವು ಈ ರೀತಿಯ ಒಂದೊಂದು ಕೆಲಸಗಳನ್ನು ಮಾಡ್ತಾ ಬರ್ತಾ ಇದ್ದೇವೆ. ಅದರ ಜೊತೆಗೆ ಇವತ್ತು ಖುಷಿಯ ವಿಚಾರ ಏನಂತ ಹೇಳಿದ್ರೆ, ಒಂದು ಒಳ್ಳೆ ರೀತಿಯಾದಂಥ ನಮ್ಮ ಈ ಶಾಲೆ ಪ್ರಾರಂಭ ಆಗಿ ಒಂದು 46 ವರ್ಷಗಳಾದ ನಂತರ ಕ್ರೀಡೋತ್ಸವ ಅನ್ನೋ ರೀತಿ ಯಾವುದೇ ರೀತಿಯ ಕಾರ್ಯಕ್ರಮ ಆಗಲಿಲ್ಲ ಅಂತೇಳಿ ಹಿರಿಯರು ಕೂಡ ಹೇಳಿದ್ದಾರೆ, ನಮ್ಮವರೆಲ್ಲ ಹೇಳಿದ್ದಾರೆ. ಅದರಿಂದ ನಮ್ಮ ಮಕ್ಕಳಿಗೆ ಒಂದು ಕ್ರೀಡೋತ್ಸವ ಆಗಬೇಕು, ಸ್ಕೂಲ್ ಡೇ, ಶಾಲಾ ವಾರ್ಷಿಕೋತ್ಸವ ಆಗಬೇಕು. ಅದೇ ರೀತಿ ಎಲ್ಲ ರೀತಿಯಲ್ಲಿ ಕೂಡ ಇದು ಖಾಸಗಿ ಶಾಲೆಯ ರೀತಿಯಲ್ಲೇ ಎಲ್ಲ ಕಾರ್ಯಕ್ರಮಗಳಾಗಬೇಕು. ಇದೊಂದು ಸರ್ಕಾರಿ ಶಾಲೆ ಅನ್ನೋ ಭಾವನೆ ಬರಬಾರ್ದು, ಮಕ್ಕಳಿಗೆ ಎಲ್ಲ ರೀತಿಯಂತ ಸವಲತ್ತುಗಳು ಸಿಗಬೇಕು ಅನ್ನೋ ವಿಚಾರದ ದೃಷ್ಟಿಯಿಂದ ನಾವು ಇವತ್ತು ಒಂದು ಹೆಜ್ಜೆ ಇಟ್ಟಿದ್ದೇವೆ. ಇದಕ್ಕಿಂತ ಮುಂಚೆ ನಾವೊಂದು ಶಾಲೆದ ಖಂಡದ ಕೆಸರಡೊಂಜಿ ದಿನ ಅಂತ ಹೇಳಿ ಮಾಡಿ ಒಂದು ಯಶಸ್ವಿಯಾಗಿದೆ. ಅದೇ ರೀತಿ ಇವತ್ತು ಕ್ರೀಡೋತ್ಸವವನ್ನು ಹಮ್ಮಿಕೊಂಡಿದ್ದೇವೆ. ಇನ್ನು ಮುಂದಕ್ಕೆ ಶಾಲಾ ವಾರ್ಷಿಕೋತ್ಸವ ಕೂಡ ನಡೀಲಿಕ್ಕೆ ಇದೆ. ಒಂದೊಂದು ರೀತಿಯ ಹಂತದಲ್ಲಿ ಒಂದೊಂದು ರೀತಿ ಆಗ್ತಾ ಈ ಬೆಳವಣಿಗೆಯನ್ನು ಮಾಡುವ ಉದ್ದೇಶದಿಂದ ಎಲ್ಲ ಊರವರು ಮತ್ತೆ ಎಲ್ಲರೂ ಸೇರಿ ನಾವೊಂದು ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಬರ್ತಾ ಇದ್ದೇವೆ. ಇವತ್ತು ನಮಗೆ ಖುಷಿಯ ವಿಚಾರ ಏನು ಅಂತ ಹೇಳಿದ್ರೆ, ನಾವು ಕಳೆದ 1 ವರ್ಷದಿಂದ ನಮಗೆ LKG UKG ಅನುಮತಿಯ ಅವಶ್ಯಕತೆ ಇತ್ತು ಸರ್ಕಾರದಿಂದ, ಅದು ಇವತ್ತು ನಮಗೆ ಸಿಕ್ಕಿದೆ. ಆದ್ದರಿಂದ ನಮ್ಮ LKG UKG ಮತ್ತು 1ನೇ ತರಗತಿಗೆ ಸರ್ಕಾರದಿಂದ ಅನುಮತಿ ದೊರೆತಿದೆ. ಆದ್ದರಿಂದ ನಮ್ಮ ಮುಂದಿನ ದಿನಗಳಲ್ಲಿ ನಮಗೆ ಎಲ್ಲ ರೀತಿಯ ಸರ್ಕಾರದ ಸವಲತ್ತುಗಳು ಸಿಗ್ತದೆ ಅನ್ನೋ ನಿರೀಕ್ಷೆಯಲ್ಲಿ ಕೂಡ ನಾವು ಇದ್ದೇವೆ. ಅದೇ ರೀತಿ ನಮ್ಮ ಬಡ ಮಕ್ಕಳಿಗೆ ಯಾವುದೇ ರೀತಿಯಾದಂಥ ತೊಂದರೆ ಬರಬಾರ್ದು, ಅವರು ಖಾಸಗಿ ಶಾಲೆಯ ಶಿಕ್ಷಣ ರೀತಿಯಲ್ಲೇ ಬರಬೇಕು, ಮತ್ತೆ ನಮಗೆ ಕ್ವಾಲಿಟಿ ಎಜುಕೇಶನ್ ಕೊಡಬೇಕು ಅನ್ನೋ ಉದ್ದೇಶದಿಂದ ಎಲ್ಲ ರೀತಿಯಲ್ಲಿ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ.
ಗ್ರಾಮದೇವರನ್ನು ಸ್ಮರಿಸುತ್ತಾ ವೇದಿಕೆಯ ಮೇಲೆ ಆಸೀನರಾಗಿರುವ ಗಣ್ಯರೇ ಹಾಗೂ ಸರ್ಕಾರಿ ಶಾಲೆಯ ಮುಖ್ಯೋಪಾಧ್ಯಾಯರೇ ಹಾಗೂ ಶಿಕ್ಷಕ ವೃಂದದವರೇ ಹಾಗೂ ಗ್ರಾಮದ ಮುಖಂಡರೇ ಹಾಗೂ ನನ್ನ ಸ್ನೇಹಿತರೇ ಹಿತೈಷಿಗಳೇ, ಈ ಒಂದು ಕಾರ್ಯಕ್ರಮನ ನಮ್ಮ ಸುಜಿತ್ ಮಾಡೂರವರು ವೇದಿಕೆಗೆ ಅತಿಥಿಯಾಗಿ ಬರಬೇಕು ಅಂತ ಸರಿಸುಮಾರು 1-2 ವರ್ಷದಿಂದ ನನ್ನನ್ನು ಕೇಳ್ಕೊಳ್ತಾ ಇದ್ರು. ಕೆಸರಲ್ಲಿ ಒಂದು ದಿನ ಆ ಒಂದು ಕಾರ್ಯಕ್ರಮಕ್ಕೂ ಕೂಡ ನನ್ನ ಆಹ್ವಾನ ನೀಡಿದರು. ಕಾರಣಾಂತರದಿಂದ ಬರಲಿಕ್ಕಾಗಿರಲಿಲ್ಲ. ಆದರೆ ಈ ದಿನ ಬರಲೇಬೇಕು ಅಂತೇಳಿ ಸುಜಿತಣ್ಣ ನನ್ನನ್ನು ತುಂಬ ಆಹ್ವಾನ ಮಾಡಿದಾಗ ನಾನು ಖಂಡಿತ ಬರ್ತೇನೆ ಅಂತೇಳಿ ತುಂಬ ಹೃದಯದಿಂದ ಒಪ್ಕೊಂಡಿದ್ದೆ. ಆದ ಕಾರಣ ನಾನು ನನ್ನ ಕೆಲಸನ ಬಿಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಈ ಚಿಕ್ಕ ಚಿಕ್ಕ ಮಕ್ಕಳನ್ನ ನೋಡುವಾಗ ನನಗೆ ನಾನು ಬಾಲ್ಯದಲ್ಲಿ ಹೇಗೆ ಬೆಳೆದಿದ್ನೋ ನನಗೀಗ ನೆನಪಿಲ್ಲ ಅನಿಸುತ್ತೆ. ಇಷ್ಟು ಚಿಕ್ಕ ವಯಸ್ಸದೆಲ್ಲ ನೆನಪಿಟ್ಕೊಳ್ಳಿಕ್ಕಾಗೆಲ್ಲ ಕಷ್ಟ ಆಗಿತ್ತು. ಈ ಒಂದು ಸರ್ಕಾರಿ ಶಾಲೆಯಲ್ಲಿ ಈ ಒಂದು ಇಂಗ್ಲೀಷ್ ಮೀಡಿಯಮನ್ನು ಉದ್ಘಾಟಿಸಿ ಇಷ್ಟು ವಿಜೃಂಭಣೆಯಲ್ಲಿ ಮಾಡಲಿಕ್ಕೆ ಕಾರಣಕರ್ತರಾದ ಸುಜಿತ್ ಮಾಡೂರವರ ಪ್ರೇರಣೆ ಮತ್ತು ಉತ್ಸಾಹವನ್ನು ನಾನು ಮೆಚ್ಚಿಕೊಂಡು ಇನ್ನೂ ಹೆಚ್ಚಿನ ಈ ಒಂದು ಶಾಲೆಗೆ ಉನ್ನತ ಶ್ರೇಣಿಗೆ ಕೊಂಡೊಯ್ಯಲಿಕ್ಕೆ ಆ ದೇವರು, ನಮ್ಮ ದುರ್ಗಾ ಪರಮೇಶ್ವರಿ ದೇವರು ಹಾಗೂ ಸೋಮನಾಥ ದೇವರು ಅವ್ರಿಗೆ ಆಯುಷ ಆರೋಗ್ಯನ ಕೊಟ್ಟು ಕಾಪಾಡಲಿ. ಎಲ್ಲ ಶಿಕ್ಷಕರಿಂದದವ್ರಿಗೂ ಇನ್ನೂ ಹೆಚ್ಚಿನ ಪದೋನ್ನತಿ ಹೊಂದಲಿಕ್ಕೆ ಅವಕಾಶನ ಕಲ್ಪಿಸ್ಕೊಡ್ಲಿ ಅಂಥೇಳಿ ಆ ದೇವರಲ್ಲಿ ಕೇಳ್ತಾ ಇದ್ದೀನಿ. ಹಾಗೂ ಈ ಒಂದು ಶಾಲೆಗೆ ನಮ್ಮ ಸುಜಿತಣ್ಣ ಕೆಸರಲ್ಲಿ ಒಂದು ದಿನ ಕಾರ್ಯಕ್ರಮಕ್ಕೆ ಬರ್ತೇನೆ ಅಂತ ಹೇಳಿದಾಗ ನಾನು ಸ್ವಇಚ್ಛೆಯಿಂದ ಒಂದು ಸ್ಮಾರ್ಟ್ ಟಿ ವಿ ಬೇಕು ಅಂತ ಕೇಳ್ಕೊಂಡಿದ್ರು. ಆ ಒಂದು ಟಿ ವಿನ ಬರುವ ಶನಿವಾರದ ಒಳಗಡೆ ನಾನು ಸುಜಿತಣ್ಣನ ಕೈಲಿ ಕೊಡಿಸ್ತಾ ಇದ್ದೀನಿ. ಅದನ್ನು ತಾವು ಉಪಯೋಗಿಸ್ಕೊಂಡು ಮಕ್ಕಳಿಗೆ ಉಪಯೋಗ ರೀತಿಯಲ್ಲಿ ಸದುಪಯೋಗ ಪಡಿಸ್ಕೊಳ್ಳಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಈ 1-2 ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂಥ ತಮ್ಮೆಲ್ಲರಿಗೂ ನನ್ನ ತುಂಬ ಹೃದಯದ ನಮಸ್ಕಾರ. Dust yourself off and back in the saddle. You're on the front line, everyone's watching. You know it's serious, we're getting closer, this isn't over. The pressure's on, you feel it, but you got it all, believe it. When you fold it up, oh, if you fold it up, Samina, mina, sangarewa, 'cause this is Africa. Samina, mina, waka, waka, Samina, mina, sangarewa, this time for Africa. ಮಕ್ಕಳಿಗೆ ಸಾಮೂಹಿಕ ಕವಾಯತು ಬನ್ನಿ.
ಮಾಗಳೆಯ ಒಡೆಯ ಸೋಮನಾಥನ ಅಡಿದಾವರಿಗೆ ಪ್ರಣಾಮವನ್ನು ಅರ್ಪಿಸಿಕೊಂಡು ಈ ಗ್ರಾಮದ ಅಧಿದೇವತೆ ತಾಯಿ ದುರ್ಗಾ ಪರಮೇಶ್ವರಿಯ ಪ್ರಣಾಮಗಳನ್ನು ಕೊಟ್ಟುಕೊಂಡು ನಾನು ನಂಬಿದಂತಹ ತಾಯಿ ಭಗವತಿ ಅಡಿದಾವರಿಗೂ ಪ್ರಣಾಮವನ್ನು ಅರ್ಪಿಸಿಕೊಂಡು ಈ ಭಾಗದ ಎಲ್ಲ ದೈವ ದೇವತೆಗಳನ್ನು ನೆನೆಸಿಕೊಂಡು ಇವತ್ತು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ನ ಪ್ರಾಥಮಿಕ ಹಿರಿಯ ಶಾಲೆಯ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮಗಳ ಮಕ್ಕಳ ಕ್ರೀಡೋತ್ಸವದ ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿರುವಂಥ ಎಲ್ಲ ವಿದ್ಯಾಭಿಮಾನಿಗಳೇ ಸೇರಿದಂತಹ ಶಾಲೆಯ ವಿದ್ಯಾರ್ಥಿಗಳ ಹೆತ್ತವರೇ, ಅಧ್ಯಾಪಕ ವೃಂದಗಳೇ, ನನ್ನ ಎಲ್ಲ ಪ್ರೀತಿಯ ಪುಟಾಣಿಗಳೇ, ಈ ಕಾರ್ಯಕ್ರಮವನ್ನು ನೋಡುವಾಗ ಖಾಸಗಿ ಶಾಲೆಗೆ ಸ್ಪರ್ಧೆಯನ್ನು ಕೊಡುವಂತಹ ಶಾಲೆ ಮಾಡೂರಿನಲ್ಲಿ ಉದಯವಾಗ್ತದೆ ಎನ್ನುವಂತಹ ಯೋಚನೆಗಳು ಬರ್ತಾ ಇದೆ. ಮಾಡೂರಂತ ಹೇಳುವುದು ನಮ್ಮ ಹಿರಿಯರು ಯಾಕೆ ಅಂದರೆ, ಯಾವುದಾದ್ರೂ ಒಳ್ಳೆಯ ಕಾರ್ಯವನ್ನು ಮಾಡುವಂಥ ಮನಸ್ಸಿನವರು ಈ ಪ್ರದೇಶದಲ್ಲಿ ಇದ್ದಾರೆ. ಅದಕ್ಕೆ ಮಾಡೂರು ಅಂತ ಹೆಸರು ಬಂದಿರ್ಬೋದಂತ ನನ್ನ ಅನಿಸಿಕೆಗಳು. ಅಲ್ಲ ಸುಜಿತ್ರವರೇ, ಒಳ್ಳೆ ಕೆಲಸವನ್ನು ಮಾಡುವವರು, ಅದಕ್ಕೆ ಮಾಡೂರು ಅಂತ. ಇವತ್ತು ಯಾವುದಾದ್ರೂ ಒಂದು ಅಭಿವೃದ್ಧಿ ಕೆಲಸ ಮಾಡಬೇಕಾದ್ರೂ ಒಂದು ನೇತೃತ್ವ ಬಹಳ ಮುಖ್ಯ. ಇವತ್ತು ಸುಜಿತ್ರ ನೇತೃತ್ವದ ಈ ತಂಡ ಈ ಭಾಗದ ಒಂದು ಹಳೆಯ ಹಿರಿಯ ಪ್ರಾಥಮಿಕ ಶಾಲೆಯನ್ನು ಅಭಿವೃದ್ಧಿ ಮಾಡಿಕೊಂಡು ಈ ಭಾಗದ ಮಕ್ಕಳಿಗೆ ಒಂದು ಒಳ್ಳೆಯ ರೀತಿಯ ಆಂಗ್ಲ ಮಾಧ್ಯಮ ಶಾಲೆಯನ್ನು ತೆರೆಯಬೇಕೆನ್ನುವಂತಹ ನಿಟ್ಟಿನಲ್ಲಿ ಪ್ರಯತ್ನಗಳು ಆಗಿವೆ. ಆ ಪ್ರಯತ್ನಗಳು ಸಫಲಗೊಂಡಿವೆ. ಅದಕ್ಕೆ ನಾವು ಇವರನ್ನೆಲ್ಲ ಅಭಿನಂದಿಸಬೇಕು. ಇವತ್ತು ಮಾತಾಡುವ ಕಾರ್ಯಕ್ರಮ ಅಲ್ಲ, ಯಾಕೆಂದರೆ ಎಲ್ಲ ಇಲ್ಲಿ ಜಾಸ್ತಿ ಪುಟಾಣಿಗಳಿರುವುದು. ಒಂದು ಮಾತನ್ನು ನಮ್ಮ ಇವತ್ತು ಉದ್ಘಾಟನೆ ಮಾಡಿದಂಥ ಗಣೇಶ್ ಭಟ್ರವರು ಹೇಳಿದರು, ಒಂದು ಮಗು ಸಮಾಜದಲ್ಲಿ ಉತ್ತಮವಾಗಿ ಬೆಳೆಯಬೇಕಾದ್ರೆ ಮನೆಯ ವಾತಾವರಣ ಮತ್ತು ಶಾಲೆಯ ವಾತಾವರಣಗಳು ಬಹಳಷ್ಟು ಹಿತಕರವಾಗಿರಬೇಕು, ಅದು ಒಳ್ಳೆಯದಾಗಿರಬೇಕು. ಅದರಲ್ಲಿ ದೊಡ್ಡ ಪಾತ್ರ ಯಾವುದಂದರೆ ತನ್ನ ಹೆತ್ತ ತಾಯಿ ತಂದೆಗಳು ಮಕ್ಕಳನ್ನು ತಿದ್ದಿ ತೀಡಿ ಅವರನ್ನು ಸರಿದಾರಿಗೆ ತರಿಸುವಂತಹ ವ್ಯವಸ್ಥೆಗಳು, ಪ್ರಯತ್ನಗಳು ಮನೆಯಿಂದಲೇ ಆಗಬೇಕು. ಅದಕ್ಕೆ ಹಿರಿಯರು ಹೇಳಿದರು, ಮನೆಯೇ ಮೊದಲ ಪಾಠಶಾಲೆ. ಆ ಮಗು ಮಾತಾಡಲು ಕಲಿಯುವಾಗ ಫಸ್ಟಿಗೆ ಅಮ್ಮ ಅಂತ ಹೇಳ್ತದೆ, ಆ ನಂತರ ಬೇರೆ ಮಾತನ್ನು ಆಡಲಿಕ್ಕೆ ಪ್ರಾರಂಭಿಸ್ತೇವೆ. ಒಬ್ಬ ಮಗು ತನ್ನ ಅಭ್ಯಾಸವನ್ನು, ತನ್ನ ಬುದ್ಧಿಯನ್ನು ಉತ್ತಮಗೊಳಿಸಬೇಕಾದ್ರೆ ಮನೆಯ ವಾತಾವರಣಗಳು ಸರಿ ಇರಬೇಕು. ನನಗೆ ಮಾತಾಡಲಿಕ್ಕೆ ಸಮಯ ಇಲ್ಲ, ಆದರೂ ಒಂದು ಕಥೆ ನೆನಪಾಗ್ತದೆ. ಆ ಕಥೆಯನ್ನು ಇಲ್ಲಿ ಹೇಳಬೇಕಂತ ತೋಚಿತ್ತು. ಒಮ್ಮೆ ಒಂದು ಶಾಲೆಯಲ್ಲಿ ಒಂದು ಮಗು ಶಾಲೆಗೆ ಹೋಗ್ತಿತ್ತು. ಆ ಮಗು ಒಂದು ದಿವಸ ತನ್ನ ಹತ್ತಿರದ ಸಹಪಾಠಿಯ ಚೀಲದಿಂದ ಒಂದು ಪೆನ್ಸಿಲ್ ಮತ್ತು ಒಂದು ರಬ್ಬರನ್ನು
ತಗೊಂಡು ತನ್ನ ಚೀಲಕ್ಕೆ ಹಾಕ್ಕೊಂಡು ಬಿಟ್ಟಿತು. ಅದನ್ನು ಆ ದಿವಸ ಮನೆಗೆ ಹೋಯಿತು. ಮನೆಗೆ ಹೋಗಿ ತಾಯಿಗೆ ಆ ಪೆನ್ಸಿಲ್ ಮತ್ತು ರಬ್ಬರನ್ನು ತೋರಿಸಿತು. ತಾಯಿ ಏನೋ ಮಗನ ಪ್ರೀತಿಯಿಂದ ನಗಾಡಿಯಲು ತಾಯಿಯ ಮಗನ ಬೆನ್ನನ್ನು ತಟ್ಟಿದ್ಲು. ಅಲ್ಲಿಗೆ ಆ ದಿವಸದ ಕಥೆ ಮುಗಿಯಿತು. ಮಾರನೇ ದಿವಸ ಆ ಮಗುವಿನ ತಲೆಯಲ್ಲಿ ಏನಾಯ್ತು ಅಂದರೆ, ನಾನು ಮಾಡಿದ ಕೆಲಸಗಳು ಸರಿ ಇದೆ, ನನ್ನ ತಾಯಿ ನನ್ನ ಬೆನ್ನು ತಟ್ಟಿ ನನಗೆ ನಗುವಿನ ಮುಖವನ್ನು ತೋರಿಸಿದ್ರು ಎನ್ನುವಂತಹ ಭಾವನೆ ಆ ಮಗುವಿನ ತಲೆಯಲ್ಲಿ ಹೋಗಿತ್ತು. ಹಾಗೆ ಮಗು ಶಾಲೆಯಲ್ಲಿ ಕದೀಲಿಕ್ಕೆ ಪ್ರಾರಂಭ ಮಾಡಿತ್ತು. ಮನೆಯಲ್ಲಿ ಯಾವ ಪ್ರತಿಕ್ರಿಯೆಗಳು ಬರಲಿಲ್ಲ. ಹೋಗ್ತಾ ಹೋಗ್ತಾ ಮಗು ದೊಡ್ಡದಾಯಿತು, ಬೆಳೆಯಿತು. ಊರಿನಲ್ಲಿ ಒಬ್ಬ ದೊಡ್ಡ ಕಳ್ಳನಾಗಿ ಪರಿವರ್ತನೆ ಆದ, ಕಳ್ಳನಿಂದ ದೊಡ್ಡ ದರೋಡೆಕೋರ ಆದ. ಒಮ್ಮೊಮ್ಮೆ ಪೊಲೀಸ್ನವರನ್ನು ಹಿಡಿದುಕೊಂಡು ಕೋರ್ಟಿನಲ್ಲಿ ಜೈಲಲ್ಲಿ ಹಾಕಿ ಕೋರ್ಟಿನಲ್ಲಿ ಅವರಿಗೆ ಗಲ್ಲು ಶಿಕ್ಷೆ ಆಯಿತು. ಗಲ್ಲು ಶಿಕ್ಷೆ ಆದಾಗ ಅವನ ಕೊನೆಯ ದಿನಗಳು, ಗಲ್ಲು ಶಿಕ್ಷೆಯ ದಿವಸಗಳು ಅವನಲ್ಲಿ ಅಧಿಕಾರಿಗಳು ಕೇಳ್ತಾರೆ, ನಿನ್ನ ಕೊನೆಯ ಆಶೆ ಏನೇ ಅಂತ. ಆಗ ಅವನು ಹೇಳ್ತಾನೆ, ನನಗೆ ನನ್ನ ತಾಯಿಯನ್ನು ನೋಡಬೇಕು. ಸರಿ, ತಾಯಿಯನ್ನು ಕರೆಸ್ತಾರೆ. ನೋಡಿದ್ಯಾಯ್ತಲ್ಲ ಅಂತ. ಇಲ್ಲ, ನನ್ನ ತಾಯಿಯ ಕಿವಿಯಲ್ಲಿ ನನಗೆ ಮಾತಾಡ್ಲಿಕ್ಕಿದೆ. ಹತ್ತಿರ ಕರೀತಾನೆ. ಆಯ್ತು, ಅವರು ಹತ್ತಿರ ಬರಬೇಕು, ಹತ್ತಿರ ಕಾಣಿಸ್ತಾರೆ. ಆ ಹುಡುಗ, ಆ ವ್ಯಕ್ತಿ ತಾಯಿಯನ್ನು ತಬ್ಬಿಕೊಂಡು ಆ ತಾಯಿಯ ಕಿವಿಯನ್ನು ಜೋರಾಗಿ ಕಚ್ಚಿ ಆ ಕಿವಿಯೇ ಕಿತ್ತು ಬರುವ ಹಾಗೆ ಮಾಡ್ತಾನೆ. ಅಧಿಕಾರಿಗೆ ಬಂದು ಅದವರನ್ನೆಲ್ಲ ದೂರ ಮಾಡ್ತಾರೆ. ಅಧಿಕಾರಿಗಳು ಕೇಳ್ತಾರೆ, ಯಾಕೆ ನೀನು ಆ ನಿನ್ನ ತಾಯಿಯ ಕಿವಿಯನ್ನು ಯಾಕೆ ಕಚ್ಚಿದೀಯ ಅಂತ. ಆಗ ಅವನು ಹೇಳ್ತಾನೆ, ನಾನು ಚಿಕ್ಕದಿರುವಾಗ ಪೆನ್ಸಿಲ್ ರಬ್ಬನ್ನು ಕದ್ದಾಗ ನನ್ನನ್ನು ಪೆಟ್ಟು ಕೊಟ್ಟು ಏನಾದರೂ ನನ್ನ ಬುದ್ಧಿಯನ್ನು ಸರಿ ಮಾಡಿಸ್ತಿದ್ರೆ ನಾನು ಇಷ್ಟು ದೊಡ್ಡ ಕಳ್ಳನಾಗ್ತಿರ್ಲಿಲ್ಲ, ಇಷ್ಟು ದೊಡ್ಡ ರೌಡಿ ಆಗ್ತಿರ್ಲಿಲ್ಲ. ಇದಕ್ಕೆಲ್ಲ ಕಾರಣ ಯಾರು ಅಂತ ಹೇಳಿದಕ್ಕೆ ತಾಯಿ ಅಂತ. ಮಕ್ಕಳನ್ನು ಪ್ರೀತಿಸಬೇಕು, ಆದರೆ ಮಕ್ಕಳ ಅಭ್ಯಾಸಗಳು ವ್ಯತ್ಯಾಸ ಆದಾಗ ಅದನ್ನು ತಿದ್ದಿಕೊಳ್ಬೇಕು. ಯಾಕೆಂದ್ರೆ ಒಬ್ಬ ಶಿಲ್ಪಿ ಎಲ್ಲಿಂದಲೋ ಒಂದು ಕಲ್ಲನ್ನು ತಂದು ಕೆತ್ತಿದಾಗ ಅದು ಮೂರ್ತಿ ಆಗ್ತದೆ. ಹಾಗೆ ಒಂದು ಮಗು ಶಾಲೆಗೆ ಬಂದಾಗ ಆ ಟೀಚರ್ಗಳು ಅವರನ್ನು ತೀಡಿಕೊಂಡು ಒಬ್ಬ ಸಮಾಜದ ಒಂದು ಒಳ್ಳೆಯ ವ್ಯಕ್ತಿಯನ್ನಾಗಿ ಮಾಡ್ತಾರೆ. ಸಮಾಜ ಅವನನ್ನು ಗೌರವಿಸ್ತದೆ. ಆದ ಕಾರಣ ಒಬ್ಬ ವಿದ್ಯಾರ್ಥಿ ದೊಡ್ಡದಾದಾಗ ಅವನ ಮನೆ ಮತ್ತು ಶಾಲೆ ಇವು ಅವನ ವ್ಯಕ್ತಿತ್ವವನ್ನು ವ್ಯಕ್ತಿತ್ವವನ್ನು ರೂಪಿಸಲಿಕ್ಕೆ ಮಹತ್ತರವಾದ ಜವಾಬ್ದಾರಿ ಇದೆ. ನಾವು ಇಂಗ್ಲಿಷ್ ಮಾಧ್ಯಮ, ಕನ್ನಡ ಮಾಧ್ಯಮ ಅಂತ ಹೇಳ್ತೇವೆ, ಅದೆಲ್ಲ ನಮ್ಮ ಜೀವನದ ಒಂದು ಭಾಗ. ವಿದ್ಯೆ ಇವತ್ತು ಒಂದು ಜೀವನದ ಭಾಗ ಆದರೆ, ಇನ್ನೊಂದು ಕ್ರೀಡೆ ಜೀವನದ ಇನ್ನೊಂದು ಭಾಗ. ವಿದ್ಯೆ ಮೆದುಳಿಗೆ ಶಕ್ತಿಯನ್ನು ಕೊಡ್ತದೆ, ಕ್ರೀಡೆ ದೇಹಕ್ಕೆ ಶಕ್ತಿಯನ್ನು ಕೊಡುತ್ತದೆ. ಆದ ಕಾರಣ ಕ್ರೀಡೆ, ವಿದ್ಯೆ ಇದನ್ನು ಎರಡು ಯಾವ ಶಾಲೆಯಲ್ಲಿ ಚೆನ್ನಾಗಿರ್ತದೋ, ಯಾವ ಶಾಲೆಯಲ್ಲಿ ಅದನ್ನು ಆಚರಿಸ್ತಾರೋ, ಯಾವ ಶಾಲೆಯಲ್ಲಿ ಅದಕ್ಕೆ ಮಹತ್ವವನ್ನು ಕೊಡ್ತಾರೋ, ಆ ಶಾಲೆಯಲ್ಲಿ ಕಲಿತಂತಹ ವಿದ್ಯಾರ್ಥಿಗಳು ಯಾವತ್ತೂ ಕೆಟ್ಟ ದಾರಿಯನ್ನು ಹಿಡಿಯಲ್ಲ, ಜೀವನದಲ್ಲಿ ಸೋಲಲ್ಲ. ಇವತ್ತು ನಿಮ್ಮೆಲ್ಲ ಪ್ರಯತ್ನಗಳು ಮುಂದೊಂದು ದಿನ ಮಾಡೂರಿನಲ್ಲಿ ಇಂಗ್ಲಿಷ್ ಮಾಧ್ಯಮ ಒಳ್ಳೆಯ ಶಾಲೆಯಾಗಿ ರೂಪಿಸಿಕೊಂಡು ಒಂದು
ಕಾಲೇಜು ತನಕ ಹೋಗಲಿ ಅಂತ ತಾಯಿ ಭಗವತಿಯನ್ನು, ತಾಯಿ ದುರ್ಗಾ ಪರಮೇಶ್ವರನ್ನು ಹಾಗೂ ಸೋಮನಾಥನನ್ನು ಪ್ರಾರ್ಥಿಸಿಕೊಂಡು ಈ ವೇದಿಕೆಗೆ ಕರೆದು ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಈ ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗಕ್ಕೂ ಹಾಗೂ ಬೆಟರ್ಮೆಂಟ್ ಕಮಿಟಿಗೂ ನನ್ನ ಕೃತಜ್ಞತೆಗಳನ್ನು ಅರ್ಪಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್ ಮಾತಾ. ಅಧಿಕಾರಿಯಾಗಿರುವಂಥ ಸುಜಾತ ಮೇಡಮ್ ಇವರು ನಮ್ಮನ್ನು ಉದ್ದೇಶಿಸಿದ 2 ಮಾತುಗಳನ್ನು ಹೇಳ್ಬೇಕಂತ ವಿನಂತಿ. ಬಂದಿರುವಂಥ ಪುಟಾಣಿಗಳೇ, ಪೋಷಕರೇ, ಶಿಕ್ಷಕರೇ, ಇವತ್ತು ನಮ್ಮ ಮಾಡೂರಿನಲ್ಲಿ ಒಂದು ಹಬ್ಬದ ವಾತಾವರಣ ಇದೆ. ಅಂದರೆ ಇಷ್ಟು ವರ್ಷ, ಸುಮಾರು ವರ್ಷಗಳಿಂದ ಈ ಶಾಲೆಯಲ್ಲಿ ಯಾವುದೇ ಕಾರ್ಯಕ್ರಮಗಳು ಆಗ್ತಾ ಇರಲಿಲ್ಲ, ಈ ರೀತಿಯ ಕಾರ್ಯಕ್ರಮಗಳು ಆಗ್ತಾ ಇರಲಿಲ್ಲ. ಇದು ಫಸ್ಟ್ ಟೈಮ್ ಆಗ್ತಾ ಇರುವಂಥದ್ದು. ತುಂಬ ಸುಂದರವಾಗಿ ಮೂಡಿ ಬಂದಿದೆ ಈ ಕಾರ್ಯಕ್ರಮ. ಎಲ್ಲ ಪೋಷಕರು, ಶಿಕ್ಷಕರು ಕೂಡ ತುಂಬ ಮುತುವರ್ಜಿಯಿಂದ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾವುದೇ ಒಂದು ಕಾರ್ಯಕ್ರಮ ಸುಸೂತ್ರವಾಗಿ ಆಗಬೇಕು ಅಂತಂದರೆ ಅದಕ್ಕೊಬ್ಬ ನಾಯಕ ಬೇಕು. ಆ ನಾಯಕ ಸ್ಥಾನವನ್ನು ಸುಜಿತ್ರವರು ತಗೊಂಡು ಈ ಶಾಲೆಯನ್ನು ಉನ್ನತ ಮಟ್ಟಕ್ಕೆ ಏರಿಸುವಲ್ಲಿ ಸತತವಾಗಿ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಅದಕ್ಕೆ ಸರಿಯಾಗಿ ಇವತ್ತು ಬೆಳಿಗ್ಗೆ ಒಂದು ಸರ್ ಮೆಸೇಜ್ ಹಾಕಿದರು. LKG UKG ಇಡೀ ನಮ್ಮ ಕರ್ನಾಟಕದಲ್ಲಿ 4,000 ಚಿಲ್ಲರೆ ಶಾಲೆಗಳಿಗೆ ಸ್ಯಾಂಕ್ಷನ್ ಆಗಿದೆ ಅಂತೇಳಿ. ಅದರಲ್ಲಿ ಹುಡುಗುವಾಗ ಫಸ್ಟಿಗೆ ಮಂಗಳೂರು ಸೌತಲ್ಲಿ ಒಂದು 13 ಶಾಲೆಗಳನ್ನು ಸೂಚಿಸಿದ್ರು. ನೋಡಿದರೆ ಅದರಲ್ಲಿ ನಮ್ಮ ಶಾಲೆ ಇರಲಿಲ್ಲ. ನಾನು ಬಂದು ಶಿಕ್ಷಕರ ಹತ್ರ ಕೇಳಿದೆ, ನಮ್ಮ ಶಾಲೆ ಕಂಗ್ರ್ಯಾಚುಲೇಷನ್, ನಿಮಗೆ LKG UKG ಸ್ಯಾಂಕ್ಷನ್ ಆಗಿದೆ ಅಂತ ಹೇಳಿದೆ. ಅವರು ಇಲ್ಲ, ನಮಗೆ ಬರಲಿಲ್ಲ, ನಮಗೆ ಆರ್ಡ್ರ್ ಇಲ್ಲ, ಅದರಲ್ಲಿ ಹೆಸರು ಇಲ್ಲ ಅಂತ ಹೇಳಿದರು. ಮತ್ತೆ ಅದನ್ನು ಎಲ್ಲವನ್ನು ನೋಡ್ತಾ ಹೋಗುವಾಗ ನಾನು ಫಸ್ಟ್ ನೋಡಿದ್ದು ನಮ್ಮ ಮಾಡೂರು ಶಾಲೆ. ಈ ಶಾಲೆಗೆ LKG UKG ಕೂಡ ಸ್ಯಾಂಕ್ಷನ್ ಆಗಿದೆ. ಇವತ್ತು ಬೆಳಿಗ್ಗೆ ಬಂದಂತಹ ಮೆಸೇಜ್. ಅಂದರೆ ಈ ಶಾಲೆಯನ್ನು ಉನ್ನತ ಮಟ್ಟಕ್ಕೆ ಏರಿಸಬೇಕು. ಇನ್ನೂ ಹೆಚ್ಚು ಮಕ್ಕಳು ದಾಖಲಾತಿ ಇನ್ನೂ ಹೆಚ್ಚಾದರೆ ಮುಂದೊಂದು ದಿವಸ ಕರ್ನಾಟಕ ಪಬ್ಲಿಕ್ ಶಾಲೆಯಾಗಿ ಕೂಡ ಈ ಶಾಲೆ ಆಗಲಿಕ್ಕೆ ಸಾಧ್ಯತೆ ಇದೆ. ಅಂದರೆ ಹೆಚ್ಚು ಮಕ್ಕಳಿರುವ ಶಾಲೆಯನ್ನು ಗುರುತಿಸ್ತಾ ಇದ್ದಾರೆ. ಈಗ ಈ ವರ್ಷ 3 ಶಾಲೆಗಳಿಗೆ KPS ಮಾನ್ಯತೆಯನ್ನು ಕೊಟ್ಟಿದ್ದಾರೆ. ಅಂದರೆ ಕರ್ನಾಟಕ ಪಬ್ಲಿಕ್ ಶಾಲೆ ಒಂದು LKG ಇಂದ 12ನೇ ತರಗತಿಯವರೆಗೆ ಎಲ್ಲ ಅಂದರೆ ಒಂದು ಒಳ್ಳೆಯ ಆಂಗ್ಲ ಮಾಧ್ಯಮ ಯಾವ ರೀತಿ ಇದೆಯೋ ಅದೇ ರೀತಿಯಲ್ಲಿ ಆಂಗ್ಲ ಮಾಧ್ಯಮ ಶಾಲೆಯನ್ನು ಸರ್ಕಾರ ಕೊಡ್ತಾ ಇದೆ. ಎಲ್ಲ ಫೆಸಿಲಿಟಿಗಳು ನಾವು ದಾನಿಗಳ ಹತ್ರ ಬೇಡಬೇಕಾಗಿಲ್ಲ, ಎಲ್ಲವೂ ಸರ್ಕಾರದಿಂದ ಸಿಗ್ತಾ ಇದೆ. ಅಂತಹ KPS ಶಾಲೆ ನಮ್ಮ ಇಲ್ಲಿಗೆ ಮಾಡೂರಿಗೂ ಕೂಡ ಬರಬೇಕು, ಒಂದು ಮಾಡೂರಿಗೆ ಸ್ಯಾಂಕ್ಷನ್ ಆಗಬೇಕು ಅಂತಂದರೆ ನಮ್ಮ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಹೆಚ್ಚಾಗಬೇಕು. ಈ ಮಕ್ಕಳ ಸಂಖ್ಯೆಯನ್ನು ಹೆಚ್ಚಾಗುವಲ್ಲಿ ಶಿಕ್ಷಕರ ಜೊತೆಗೆ, ಪೋಷಕರ ಜೊತೆಗೆ ಎಲ್ಲದರಲ್ಲೂ ಮುಂಚೂಣಿಯಲ್ಲಿ ಇರುವಂಥವರು ನಮ್ಮ ಸುಜಿತ್ ಸರ್. ಇವರು ಎಲ್ಲರನ್ನ ಒಂದು ಒಳ್ಳೆ ರೀತಿಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಒಳ್ಳೊಳ್ಳೆ ಪ್ರೋಗ್ರಾಮನ್ನು ಮಾಡಿ, ಪ್ರಚಾರವನ್ನು ಮಾಡಿ ಎಲ್ಲರೂ ಹೇಳ್ತಾ ಇದ್ದಾರೆ, ಎಲ್ಲೂ ಹೋದರೂ ನಿಮ್ಮ ಮಾಡೂರು ಶಾಲೆ ಆ ರೀತಿ ಇದೆ, ಈ ರೀತಿ ಇದೆ ಅಂತೇಳಿ. ಅದರಲ್ಲೂ ಕೂಡ ಕೌನ್ಸಿಲರ್ ಆಗಿ ಅವರು ಈ ಶಾಲೆಯನ್ನು ತುಂಬ ಉನ್ನತ ಮಟ್ಟಕ್ಕೆ ಏರಿಸ್ತಾ ಇದ್ದಾರೆ. ಅವರು ಎಲ್ಲ ಕೌನ್ಸಿಲರಿಗೂ ಮಾದರಿಯಾಗಿದ್ದಾರೆ. ಈ ಎಲ್ಲ ಕಡೆಗಳಲ್ಲೂ ಕೂಡ ಕೌನ್ಸಿಲರ್ಗಳು ನಮ್ಮ ಶಾಲೆಯಲ್ಲಿ ಕೂಡ, ನಮ್ಮ ಊರಲ್ಲಿ ಕೂಡ, ನಮ್ಮ ಶಾಲೆ ಕೂಡ ಆಂಗ್ಲ ಮಾಧ್ಯಮ ಆಗಬೇಕು ಅಂತೇಳಿ ಪ್ರಯತ್ನಿಸಿ ಹೆಚ್ಚಿನ ಶಾಲೆಗಳಿಗೆ ಆಂಗ್ಲ ಮಾಧ್ಯಮ ಈ ಸಲ ಸ್ಯಾಂಕ್ಷನ್ ಆಗಿದೆ. ಅದು ಮುಂದೆ ಇದು ಇನ್ನೂ ಹೆಚ್ಚಿನ ಸಾಧನೆಯನ್ನು ಮಾಡಲಿ. ಇಲ್ಲಿ KPS ಅದಕ್ಕಿಂತ ಹೆಚ್ಚು ಮಕ್ಕಳಾದರೆ ಅಟಲ್ ಟಿಂಕರಿಂಗ್ ಅಂತೇಳಿ ಒಂದು ಹೊಸ ಯೋಜನೆ ಇದೆ. ತುಂಬ ಮಕ್ಕಳಿರುವಲ್ಲಿ ಸರ್ಕಾರವೇ ಕೊಡುವಂಥ ಇದು ಯೋಜನೆ, ಕೇಂದ್ರದಿಂದ ಬರುವಂತಹ ಯೋಜನೆ. ನಮ್ಮ ಇಲ್ಲಿ ಮಂಗಳೂರಲ್ಲಿ ಉಳ್ಳಾಲದಲ್ಲಿ ವಿದ್ಯಾನಿಕೇತನ, ಶಾರದಾ ವಿದ್ಯಾನಿಕೇತನ ಶಾಲೆಗೆ ಸಿಗ್ತದೆ. ವರ್ಷಕ್ಕೆ ಸುಮಾರು 10 ಲಕ್ಷಕ್ಕಿಂತಲೂ ಹೆಚ್ಚು ಕೇಂದ್ರದಿಂದ ಅನುದಾನಗಳಕ್ಕೆ ಬರ್ತಾ ಇವೆ. ಅಂತಹ ಅವಕಾಶಗಳು ಕೂಡ ಈ ಶಾಲೆಗೆ ಬರಲಿ. ನೀವೆಲ್ಲರೂ ಸೇರಿ ಮುನ್ನಡೆ ಪ್ರಗತಿಯತ್ತ ಸಾಗೋಣ ಅಂತ ಹೇಳ್ತಾ ಅವಕಾಶಕ್ಕಾಗಿ ವಂದಿಸ್ತಾ ವಂದನೆಗಳು. ವೇದಿಕೆ ಮೇಲಿರುವ ಗಣ್ಯರೆಲ್ಲರಿಗೂ ನಮಸ್ತೆ. ನಮ್ಮ ಊರಿನ ದೇವರಾದ ಕೊಂಡಾನ ದೈವಗಳು ಹಾಗೂ ಸೋಮನಾಥ ದೇವರಿಗೂ ನಮಸ್ತೆ. ನಾನು ಆ್ಯಕ್ಚುಲಿ ಬ್ಯಾಂಗ್ಳೂರಲ್ಲಿ ಹುದ್ದೆಯಲ್ಲಿದ್ದು ಈಗ ಮಾಡೂರಿಗೆ ಬಂದಿದ್ದೇನೆ. ನನ್ನನ್ನು ಸುಜಿತ್ ಸರ್ ಇಲ್ಲಿ ಕರೆದು ಇವತ್ತು ನಮ್ಮ ಶಾಲೆಯ ಮಕ್ಕಳ ಕ್ರೀಡೋತ್ಸವ ಇದೆ ಬನ್ನಿ ಅಂತ ಕರೆದ್ರು. ಅದಕ್ಕಾಗಿ ಬಂದಿರುತ್ತೇನೆ. ಇಲ್ಲಿ ಬಂದ ಮೇಲೆ ನನಗೆ ತುಂಬ ಆಶ್ಚರ್ಯವಾಗ್ತಾ ಇದೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯನ್ನು ಈ ಮಟ್ಟಕ್ಕೆ ಇವರು ನಮ್ಮ ಸುಜಿತ್ ಸರ್ ಬೆಳೆಸ್ತಾ ಇದ್ದಾರೆ. ನಾವು ನಾವು ದಿನಾ ಪೇಪರಲ್ಲಿ, ದೂರದರ್ಶನದಲ್ಲಿ ನೋಡ್ತಾ ಇರ್ತೇವೆ, ಆ ಶಾಲೆಯನ್ನು ಮುಚ್ಚಿದರೂ ಮಕ್ಕಳು ಬರ್ತಾ ಇಲ್ಲ ಶಾಲೆಗೆ, ಟೀಚರ್ಗಳು ಇಲ್ಲ ಅಂತ ಹೇಳಿ. ಅದೇ ಸ್ಥಿತಿಯಲ್ಲಿ ನಡೀತಾ ಇದ್ದ ಸ್ಕೂಲ್ನ ಇವರು ಇವಾಗ ತುಂಬ ಚೆನ್ನಾಗಿ ಬೆಳವಣಿಗೆ ಆಗುವ ಹಾಗೆ ಮಾಡಿ, ಊರಿನವರ ಸಹಕಾರದಿಂದ ಹಾಗೂ ಸರ್ಕಾರದಿಂದಲೂ ಸಹಕಾರ ಇದೆ.
ಅಂದರೆ ಇವತ್ತು ಅವರು ಹೇಳಿದ ಪ್ರಕಾರ LKG ಟು ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲ, ಹಾಂ, ಆಂಗ್ಲ ಮಾಧ್ಯಮಕ್ಕೆ ಅವರಿಗೆ ಅನುಮತಿ ಸಿಕ್ಕಿದೆ. ಈ ಶಾಲೆಯನ್ನು ಉನ್ನತೀಕರಿಸಲು ಅವರಿಗೆ ಸರ್ಕಾರದಿಂದ ಆಗಲಿ ಅಥವಾ ನಮ್ಮ ಬೇರೆ ಬೇರೆ ಕಡೆಗಳಿಂದ ಅವರಿಗೆ ಸಂಪೂರ್ಣ ಪ್ರೋತ್ಸಾಹ ಸಿಗಲಿ. ಹಾಗೂ ಎಲ್ಲ ಮಕ್ಕಳು ಅಂದರೆ ಎಲ್ಲ ಪೋಷಕರು ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಯಲ್ಲಿ ಓದಿಸಲು ಅವರು ಮುಂದೆ ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ಶಾಲೆಗೆ ಮಕ್ಕಳು ಬಂದರೆ ಶಾಲೆ ಇನ್ನೂ ಚೆನ್ನಾಗಿ ನಡೆಯುತ್ತೆ. ಅದಕ್ಕೆ ಒಂದು ಪ್ರಬಲ ನಾಯಕತ್ವ ಬೇಕಿತ್ತು. ಆ ನಾಯಕತ್ವವನ್ನು ನಮ್ಮ ಸುಜಿತ್ ಸರ್ ಅವರು ನಡೆಸ್ಕೊಂಡು ಮಾಡ್ತಾ ಇದ್ದಾರೆ. ಅವರಿಗೂ ದೇವರು ಒಳ್ಳೆಯದನ್ನು ಮಾಡಲಿ, ಹಾಗೂ ಅವರಿಗೆ ದೇವರು ಆಯುರಾರೋಗ್ಯ ಆಯುಷ್ಯ ಕೊಟ್ಟು ಇನ್ನು ಮುಂದೇನು ಇಂತಹ ಒಳ್ಳೊಳ್ಳೆ ಕೆಲಸಗಳನ್ನು ಅವರು ಈ ಊರಿನ ಕೌನ್ಸಿಲರ್ ಆಗಿ ಮಾಡ್ತಿರುವ ಎಲ್ಲ ಕೆಲಸಗಳಿಗೂ ಅವರಿಗೆ ದೇವರು ಆಶೀರ್ವಾದ ನೀಡಲಿ. ಹಾಗೂ ಮಕ್ಕಳು, ಗುರು ಹಿರಿಯರು, ಅವರ ಪೋಷಕರು ಎಲ್ಲರಿಗೂ ವಂದಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ವೇದಿಕೆಯಲ್ಲಿ ಆಸೀನರಾಗಿರುವಂಥ ಗಣ್ಯರೇ, ಅದೇ ರೀತಿ ವೇದಿಕೆಯ ಮುಂಭಾಗದಲ್ಲಿ ಇರುವಂಥ ಹೆತ್ತವರೇ, ಊರವರೇ ಮತ್ತು ಪುಟಾಣಿ ಮಕ್ಕಳೇ, ಇವತ್ತು ಬಹಳ ಸಂತೋಷವಾಗುತ್ತದೆ. ಏಕೆಂದರೆ ಈ ಮಾಡೂರಲ್ಲಿ ನಾವು ಚಿಕ್ಕಂದಿರುವಾಗಲೇ ಇಲ್ಲಿ ಒಂದು ಸರ್ಕಾರಿ ಕನ್ನಡ ಮಾಧ್ಯಮ ಶಾಲೆ ಇತ್ತು. ಆ ಶಾಲೆಯಲ್ಲಿ ಕಲಿತಂಥ ಹಲವಾರು ವಿದ್ಯಾರ್ಥಿಗಳು ಇವತ್ತು ಕಲಿತು ಬೇರೆ ಬೇರೆ ಉದ್ಯೋಗದಲ್ಲಿದ್ದಾರೆ. ತುಂಬ ಸಂತೋಷ. ಆದರೆ ಈ ಶಾಲೆಯು ಇದೀಗ ದೇಶವು ಯಾವ ರೀತಿಯಲ್ಲಿ ಅಭಿವೃದ್ಧಿಯಾಗ್ತಾ ಹೋಗುತ್ತಿದ್ದಂತೆ ನಮ್ಮ ಪರಿಸರದಲ್ಲಿ ಕೂಡ ನಮ್ಮ ಕನ್ನಡ ಮಾಧ್ಯಮವನ್ನು ಮೆಟ್ಟಿ ಆಂಗ್ಲ ಮಾಧ್ಯಮ ಶಾಲೆಯು ಖಾಸಗೀಕರಣಗೊಂಡು ನಡೆಯುತ್ತಿರುವಂಥ ಈ ಸಂದರ್ಭದಲ್ಲಿ ನಮ್ಮ ಮಾಡೂರಿನಲ್ಲಿದ್ದ ಕನ್ನಡ ಶಾಲೆಗಳು ಮುಚ್ಚುತ್ತಿರುವಂಥ ಪರಿಸ್ಥಿತಿಯ ಮಧ್ಯೆ ನಮ್ಮ ಮಾಡೂರು ಶಾಲೆ ಕೂಡ ಮುಚ್ಚುವಂಥ ಒಂದು ಪರಿಸ್ಥಿತಿಯಲ್ಲಿರುವಂಥ ನಮ್ಮ ಕೋಟೆಕಾರ ಪಟ್ಟಣ ಪಂಚಾಯತಿಯ ಈ ಸದ್ದಿ ಪ್ರದೇಶದ ಕೌನ್ಸಿಲರ್ ಆಗಿರುವಂಥ ಸುಜಿತ್ ರವರು ಇದನ್ನು ಮನಗೊಂಡು ನಮ್ಮ ಶಾಲೆ ಮುಚ್ಚಿ ಹೋಗಬಾರದು ಎಂಬ ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಟುಕೊಂಡು ಒಂದು ತಂಡವನ್ನು ಕಟ್ಟುತ್ತಾರೆ. ಆ ತಂಡಕ್ಕೆ ಬೇಕಾದವರನ್ನೆಲ್ಲ ಸೇರಿಸಿಕೊಂಡು ನಮ್ಮ ಶಾಲೆಯನ್ನು ಉಳಿಸಬೇಕು, ಮಾಡೂರಲ್ಲಿ ಆಂಗ್ಲ ಮಾಧ್ಯಮ ಶಾಲೆ ಆಗಬೇಕು. ಏಕೆಂದರೆ ಈ ಪ್ರದೇಶವು ಬಹಳ ಬಡವರಿರುವಂಥ ಒಂದು ಪ್ರದೇಶ. ಬಡವರ ಮಕ್ಕಳು ಕೂಡ ಕನ್ನಡದ ಮಾಧ್ಯಮದ ಜೊತೆ ಇಂಗ್ಲಿಷ್ ಮಾಧ್ಯಮವನ್ನು ಕೂಡ ಕಲಿಬೇಕು. ಯಾವ ರೀತಿಯಲ್ಲಿ ಕಲಿಬೇಕೆಂದರೆ ಕನ್ನಡ ಮಾಧ್ಯಮದ ಮಕ್ಕಳ ಜೊತೆ ಇಂಗ್ಲಿಷ್ ಮಾಧ್ಯಮಕ್ಕಳು ಕೂಡ ಬೇರೆ ಖಾಸಗಿ ಶಾಲೆಯಲ್ಲಿ ಯಾವ ರೀತಿಯಲ್ಲಿ ಅವರು ಇದ್ದಾರೆ ಅದೇ ರೀತಿಯಲ್ಲಿ ಅವರಿಗೆ ನಮ್ಮ ಮಕ್ಕಳಿಗೆ ತೊಂದರೆಯುಂಟಾಗದ ರೀತಿಯಲ್ಲಿ ಒಂದು ಯಾವುದೇ ಕೊರತೆ ಇರಬಾರದು ಎಂಬ ಉದ್ದೇಶದಲ್ಲಿ ಬಹಳ ಅಚ್ಚುಕಟ್ಟಾಗಿ ಅದನ್ನು ರೂಪಿಸಿಕೊಂಡು ಮುನ್ನಡೆಸಿರುವಂತಹ ಒಂದು ಅವರ ಒಂದು ಪ್ರತಿಭೆಯನ್ನು ನಾವು ಖಂಡಿತ ಈ ವೇದಿಕೆಯಲ್ಲಿ ನಾನು ಅವರನ್ನು ಗೌರವಿಸುತ್ತೇನೆ ಮತ್ತು ಅವರನ್ನು ಅಭಿನಂದಿಸುತ್ತೇನೆ. ಏಕೆಂದರೆ ಮುಂದಿನ ದಿನಗಳಲ್ಲಿ ನಮ್ಮ ಈ ಶಾಲೆಯು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಮಾದರಿಯಾಗಲಿ. ಖಂಡಿತ ಅದಕ್ಕೆ ಸರ್ವಶಕ್ತನಾದ ಆ ದೇವರು ಅನುಗ್ರಹಿಸಲಿ ಎಂದು ಹೇಳುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ತುಳುನಾಡು. ಎಲ್ಲ ಗಣ್ಯರೇ ಹಾಗೂ ಸಿಬ್ಬಂದಿ ವರ್ಗದವರೇ ಹಾಗೂ ಪುಟಾಣಿ ಮಕ್ಕಳೇ, ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇದರ ಅಂಗವಾಗಿ ಉತ್ಸವದ ಈ ಒಂದು ಕಾರ್ಯಕ್ರಮವು ನಮ್ಮ ಶಾಲೆಯಲ್ಲಿ ಈ 45 ವರ್ಷಗಳ ಇತಿಹಾಸದಲ್ಲಿ ಇಂಥ ಒಂದು ಕಾರ್ಯಕ್ರಮ ನಡೆಯುವುದು ಪ್ರಥಮವಾಗಿ ಅಂತ ನನ್ನ